जियात् श्रीरेणुकाचार्यः शिवाचार्यशिखामणिः यो वीरशैवसिद्धान्तं स्थापयामास भूतले ಮಕರಂದ ಮಾಡುವುದು ಹೂವಿನ ಧರ್ಮ. ಆ ಮಕರಂದವನ್ನು ಮಧುವನ್ನಾಗಿ ಮಾಡುವುದು ದುಂಬಿಯ ಧರ್ಮ. ಹಾಲ ಕರೆಯುವುದು ಹಸುವಿನ ಧರ್ಮ. ಆ ಹಾಲನ್ನು ಕರೆದು ತುಪ್ಪವ ಮಾಡುವುದು ಮಾನವನ ಧರ್ಮ. ಮಾನವನ ಮಾಡುವುದು ನಿಸರ್ಗದ ಧರ್ಮ. ಮಾನವನ ಮಹಾನುಭಾವನ ಮಾಡುವುದು ನಿಜ ಗುರುವಿನ ಧರ್ಮ. ನಿಜ ಗುರುವಿನ ಧರ್ಮ. ನಿಜ ಗುರುವಿನ ಧರ್ಮ. ಹರಿಹರ ನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂದಿರ, ಹಳೇಪೇಟೆ ಶ್ರೀ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸಂಯೋಜಿಸಿದಂಥ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಮಂಗಲ ಸಮಾರಂಭದ ನೇತೃತ್ವವನ್ನು ವಹಿಸಿದಂಥ ಹಂಪಸಾಗರ ನವಲೆ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ನುಡು ಸೇವೆಯನ್ನು ಸಲ್ಲಿಸಿದಂಥ ಅವಧೂತ ಕವಿ ಶ್ರೀ ಗುರುರಾಜ್ ಗುರೂಜಿಯವರೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಹರಿಹರ ಘಟಕದ ಅಧ್ಯಕ್ಷರಾದ ಡಿ.ಜಿ. ಶಿವಾನಂದಪ್ಪನವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಹೇಮಂತರಾಜ್ರವರೇ, ಸಂಗೀತ ಸೇವೆಯನ್ನು ಸಲ್ಲಿಸಿದಂಥ ಕಾಂತರಾಜ್ ಮತ್ತು ವೀರೇಶ್ ಸಂಗಡಿಗರೇ, ಅದ್ಭುತವಾದಂಥ ಯೋಗ ಪ್ರದರ್ಶನ ಮಾಡಿದಂಥ ಕುಮಾರಿ ಸೃಷ್ಟಿಯವರೇ, ಗುರುರಕ್ಷೆಗೆ ಒಳಗಾದಂಥ ಎಲ್ಲ ಗಣ್ಯರೇ, ದೇವಸ್ಥಾನ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಹರಿಹರ ನಗರದಲ್ಲಿ ಆಷಾಢ ಮಾಸದ ಅಂಗವಾಗಿ ಇಂದಿಗೆ 3 ದಿನಗಳಿಂದ ರಂಭಾಪುರಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ, ಸಾಯಂಕಾಲ ಧರ್ಮ ಜಾಗೃತಿ ಸಮಾರಂಭ ಸರ್ವಾಂಗ ಸುಂದರವಾಗಿ ಸಾಗಿಕೊಂಡು ಬಂದು ಇಂದು 3ನೇ ದಿನದಲ್ಲಿ ಪೂಜಾ ಮತ್ತು ಸಮಾರಂಭ ಸಂಪನ್ನಗೊಳ್ಳುತ್ತಾದವು. ಈ ಮುತ್ತಿನಂಥ 3ನೇ ದಿನ ಸಂದರ್ಭದಲ್ಲಿ ನಿಜವಾಗಲೂ ಜಗದ್ಗುರುಳವರಿಗೆ ಅತ್ಯಂತ ಸಂತೋಷವಾಗ್ತಾಯಿದೆ. ಅವಧೂತ ಕವಿ ಗುರುರಾಜ್ ಗುರೂಜಿ ಅವರು ನಿಮಗೇನು ಅಪರಿಚಿತರಲ್ಲ. ನಮ್ಮ SAVP ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ನಿವೃತ್ತರಾದಂಥ ಸಿ.ವಿ. ಪಾಟೀಲ್ರ ಒಡಲ ಕುಡಿಯಲ್ಲಿ ಹುಟ್ಟಿ ಬೆಳೆದಂಥ ಅವಧೂತ ಕವಿ ಗುರುರಾಜ್ ಅವರು
ಬಹುಶಃ ಅವರು ಸಾಧನಾ ಸಂದರ್ಭದಲ್ಲಿ ರಂಭಾಪುರಿ ಜಗದ್ಗುರುಗಳ ಅನೇಕ ಸಮಾರಂಭಗಳಲ್ಲಿ ಪಾಲ್ಗೊಂಡಿರುವುದನ್ನು ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ. ಒಬ್ಬ ಮನುಷ್ಯ ಸಾಧನೆ ಮಾಡ್ತಾ ಹೋದರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವಧೂತ ಕವಿ ಗುರೂಜಿಯವರು ಇವತ್ತು ನಿಮ್ಮೆಲ್ಲರ ಮುಂದೆ ಅದನ್ನು ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಅವರು ಎಲ್ಲೇ ಇರಲಿ, ಏನೇ ಸಾಧನೆ ಮಾಡಿರಲಿ, ಆದರೆ ಅವರ ಅಂತರಾತ್ಮ ಯಾವಾಗಲೂ ವೀರಶೈವ ಧರ್ಮದ ಆದರ್ಶ ಮೌಲ್ಯಗಳನ್ನು ಪ್ರತಿಪಾದಿಸುವಂಥ ಅಂಥ ಆದರ್ಶ ಧರ್ಮ ಸಿದ್ಧಾಂತವನ್ನು ಈ ಭೂಮಂಡಲದಲ್ಲಿ ನೆಲೆಗೊಳಿಸಿದಂಥ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಆದರ್ಶ ಚಿಂತನೆಗಳನ್ನು ಜನಮನಕ್ಕೆ ತುಂಬುವಂಥ ಕೆಲಸ ಅವರು ಏನು ಮಾಡ್ತಾರಲ್ಲ, ಅದನ್ನು ಕಂಡು ನಿಜವಾಗಲೂ ಭಾಳ ಹರುಷವಾಗ್ತಾಯಿದೆ. ಮೇಲಾಗಿ ಮಹಾ ತಪಸ್ವಿ ಫೌಂಡೇಶನ್ ನಾಮಾಂಕಿತದಲ್ಲಿ ಇವತ್ತು ಒಂದು ಹೊಸ ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯಿಂದ ಅನೇಕ ಶಾಖೆಗಳನ್ನು ನಿರ್ಮಾಣ ಮಾಡಿ ಜೀವನದಲ್ಲಿ ನೊಂದು ಬೆಂದಂಥ ಜನರಿಗೆ, ಕಷ್ಟ ಕಾರ್ಪಣ್ಯದಲ್ಲಿ ಬಳಲಿ ಬಂದಂಥ ಜನರಿಗೆ ಒಳ್ಳೆಯದಾಗುವಂಥ ಮಾರ್ಗವನ್ನು ಅವರೇನು ಜನರಿಗೆ ಮನವರಿಕೆ ಮಾಡಿ ಕೊಡ್ತಾರಲ್ಲ, ಅದನ್ನು ಕೇಳಿ ಜಗದೊಳಗೆ ಭಾಳಷ್ಟು ಸಂತೋಷ ಅನ್ನಿಸ್ತು. ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ಅವರು ಮಾಡಿದಂಥ ಸಾಧನೆ, ನಡೆಯುತ್ತಿರುವಂಥ ಹಾದಿ ಯುವ ಜನಾಂಗಕ್ಕೆ ಒಂದು ಸ್ಫೂರ್ತಿಯನ್ನು ತಂದು ಕೊಡ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಏನು ಅವರು ಭವಿಷ್ಯತ್ತಿನ ದಿನಗಳಲ್ಲಿ ಮಹಾ ತಪಸ್ವಿ ಫೌಂಡೇಶನ್ ಹುಟ್ಟು ಹಾಕಿ 9 ವರ್ಷ ಕಳೆದು 10ನೇ ವರ್ಷದ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ರಂಭಾಪುರಿ ಜಗದ್ಗುರುವರು ಆಗಮಿಸಿ ಸಂಸ್ಥೆಗೆ ಮತ್ತು ಅಭಿಮಾನಿಗಳಿಗೆ ಆಶೀರ್ವಾದ ಕೊಡಬೇಕು ಅಂತ ಏನು ಅವರು ಬಯಸಿದ್ದಾರೆ, ಅದನ್ನು ಜಗದ್ಗುರುವರು ಅತ್ಯಂತ ಅಭಿಮಾನಪೂರ್ವಕವಾಗಿ ಸ್ವೀಕಾರ ಮಾಡಿ ಆ ಸಮಾರಂಭದಲ್ಲಿ ಪಾಲ್ಗೊಂಡು ಆಶೀರ್ವಾದವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಬಹುಶಃ ಮಹಾ ತಪಸ್ವಿ ಅಂದರೆ ನಿಮಗೆಲ್ಲ ಅರ್ಥ ಆಗಿರಬಹುದು. ವೀರಶೈವ ಪಂಚಪೀಠಗಳಲ್ಲಿ ಪರಮ ತಪಸ್ವಿಗಳಾಗಿ, ವೀರ ವಿರಾಗಿಗಳಾಗಿ ಬಂದ ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲ ಪಂಚಪೀಠಗಳ ಶ್ರೇಯೋಭಿವೃದ್ಧಿಗೆ ಶ್ರೀಕಾರ ಹಾಕಿದಂಥ ಮಹಾನ್ ಪುರುಷ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರು, ಅವರ ಹೆಸರಿನಿಂದ ಹುಟ್ಟು ಹಾಕಿದಂಥ ಆ ಸಂಸ್ಥೆ ಜನಮನದಲ್ಲಿ ತನ್ನದೇ ಆದಂಥ ಪ್ರಭಾವ ಬೀರಲಾರದೆ ಇರಲಾರದು ಅನ್ನುವಂಥ ಒಂದು ಆತ್ಮ ಸಂತೋಷದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಬಹುಶಃ ಗುರುವಿನ ಅನೇಕ ಮಹಿಮೆಗಳನ್ನು, ತಾವು ಕಂಡಂಥ ಸತ್ಯ ಘಟನೆಗಳನ್ನು ನಿಮ್ಮೆಲ್ಲರಿಗೆ ಅವರು ಮನವರಿಕೆಯನ್ನು ಮಾಡಿ ಕೊಟ್ಟಿದ್ದಾರೆ. ಯೋಗಿ ಅಂತ ಕರೆಸಿಕೊಳ್ಳಬೇಕಾದ್ರೆ 3 ಹಂತಗಳನ್ನು ನಾವು ಕಾಣ್ತೀವಿ. ಆರೂಢ, ಆರೂಕ್ಷ, ಅವಧೂತ. ಆರೂಢ ಅಂದರೆ ನೋಡಿದರೆ ಸಾಕು, ಅವರ ಜೀವನ ಉಜ್ವಲವಾಗಬೇಕು. ಆರೂಕ್ಷ ಅಂದರೆ ಮುಟ್ಟಿದ್ದು ಒಂದಕ್ಕೆ ಎರಡಾಗಿ ಹುಲಸಾಗಿ ಬೆಳಿಬೋದು. ಅವಧೂತ ಅಂದರೆ
ಅಚೇತನವಾದಂಥ ಜೀವವನ್ನು ಪುನರ್ಜನ್ಮ ಕೊಡುವಂಥ ಶಕ್ತಿ ಅವಧೂತ ಅವಸ್ಥೆಗೆ ಇರ್ತಾ ಇದೆ. ಅಂಥ 3 ಅವಸ್ಥೆಗಳನ್ನು ಮೀರಿದಂಥ ಯಾವುದಾದ್ರೂ ಒಂದು ಉಚ್ಚ ಸ್ಥಾನ ಇದೆ ಅಂದರೆ ಅದು ಗುರುಸ್ಥಾನ ಅನ್ನೋದನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ನಿಮ್ಮೆಲ್ಲರ ಮನಕ್ಕೆ ಅವರು ಮುಟ್ಟಿಸಿದ್ದಾರೆ. ಅವರ ಭಾವನೆಗೆ ತಕ್ಕಂತೆ, ಅವರ ಸಾಧನೆಗೆ ತಕ್ಕಂತೆ ಭವಿಷ್ಯತ್ತಿನ ದಿನಗಳಲ್ಲಿ ಅವರ ಬಾಳು ಬದುಕು ಉಜ್ವಲವಾಗುವುದರಲ್ಲಿ, ಅವರನ್ನು ನಂಬಿ ಬಂದಂಥ ಭಕ್ತ ಸಂಕುಲಕ್ಕೆ ಒಳ್ಳೆಯದಾಗುವಂಥ ಮಹತ್ ಕಾರ್ಯ ಅವರು ಕೈಗೊಳ್ಳಿ ಅಂಥೇಳಿ ಹೃದಯ ತುಂಬಿ ಹಾರೈಸ್ತಾ ಇದ್ದೆ. ಬಹುಶಃ ಮನುಷ್ಯ ಎಷ್ಟೇ ಸಂಪತ್ತನ್ನು ಗಳಿಸಿದ್ರೂ, ಅಧಿಕಾರದ ಸ್ಥಾನಮಾನಗಳನ್ನು ಹೊಂದಿದ್ರೂ, ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯನಿಗೆ ಇರಬೇಕಾದಂಥ ತೃಪ್ತಿ, ಸಂತೃಪ್ತಿ ಮನೋಭಾವ ಇಲ್ಲದೆ ಜನ ಕಂಗೆಟ್ಟಿರುವುದನ್ನು ಕಾಣದೆ. ಆದರೆ ಅದು ದುಡ್ಡಿನಿಂದ ಸಿಗೋದಿಲ್ಲ, ಯಾರ ಹೊಗಳಿಕೆಯಿಂದ ಅದು ನಮಗೆ ಪ್ರಾಪ್ತವಾಗೋದಿಲ್ಲ. ಗುರು ಸಾನ್ನಿಧ್ಯದಲ್ಲಿ, ದೈವ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ನಡೆದಾಗ ಮಾತ್ರ ಏನೆಲ್ಲ ಬಾಳಿನಲ್ಲಿ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇವತ್ತು ಅಂಥ ಮಹಾಗುರುವಿನ ಅನುಗ್ರಹದ ಬಲದಿಂದ ಎಷ್ಟೋ ಜನರು ಪಾವನ ಪುನೀತರಾಗಿದ್ದನ್ನು ನಾವು ಕಾಣದೆ, ಆ ದಾರಿಯಲ್ಲಿ ಅವರು ಏನು ನಡೀತಾ ಇದ್ದಾರೆ, ಅವರ ಜೀವನ ಇನ್ನಷ್ಟು ಮತ್ತಷ್ಟು ಉಜ್ವಲಗೊಂಡು ಭಕ್ತರ ಬಾಳಿಗೆ ಬೆಳಕು ತೋರಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೆ. ಈ ಅಪೂರ್ವ ತುಂಬಿದ ಸಮಾರಂಭದಲ್ಲಿ ಕುಮಾರಿ ಸೃಷ್ಟಿ ಅವರ ಯೋಗ ಪ್ರದರ್ಶನ ನೀವೆಲ್ಲ ನೋಡಿದ್ದೀರಿ. ಬಹುಶಃ ಅವಳ ಶರೀರದಲ್ಲಿ ಎಲುಬುಗಳು ಅದಾವೋ ಇಲ್ಲೋ ಅನ್ನುವಂಥ ರೀತಿಯಲ್ಲಿ ರಬ್ಬರ್ ಹಿಗ್ಗಿದ್ರೆ ಎತ್ತಬೇಕತ್ತೆ ಹಾಗೆ ರಬ್ಬರು ಇರ್ತಾಯಿದೆ, ಹಾಗೆ ಅವಳ ಇಡೀ ಶರೀರ ಆ ಯೋಗಾಸನದಲ್ಲಿ ಮಾಡಿದಂಥ ಭಾವಭಂಗಿ ಕಂಡ್ರೆ ನಿಜವಾಗಲೂ ಆಶ್ಚರ್ಯ ಅನ್ನಿಸ್ತಾಯಿ. ಕೆಲವು ಜನರ ಕುಂತ್ರ ನಿಂತ್ರೆ ಸೊಂಟ ಕೈಕಾಲುಗಳು ನೋವಾಗ್ತಾವೆ, ಸ್ವಲ್ಪ ಹೆಜ್ಜೆ ತಪ್ಪಿ ನಡೆದರೆ ಏನೇನೋ ನೋವುಗಳನ್ನು ಅನುಭವಿಸುವಂಥ ಸಂದರ್ಭಗಳನ್ನು ಕಾಣ್ತೀರಿ. ಆದರೆ ಸೃಷ್ಟಿ ಮಾಡಿದಂಥ ಯೋಗ ಪ್ರದರ್ಶನ ನಿಜವಾಗಲೂ ಅವರ ಪ್ರಾಮಾಣಿಕ ಪ್ರಯತ್ನ, ನಿರಂತರವಾಗಿ ಏನು ಮಾಡ್ತಾ ಬಂದಿದ್ದಾಳೆ, ಅದರಿಂದ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಬಹುಶಃ ಇಂಥ ಪ್ರತಿಭಾ ಸಂಪನ್ನರನ್ನು ಕೇವಲ ಒಂದು ವರ್ಗ, ಒಂದು ಸಮುದಾಯ ಗುರುತಿಸಿ ಪ್ರೋತ್ಸಾಹಿಸುವಂಥದ್ದಲ್ಲ. ಯೋಗ ಭಾರತೀಯ ಸಂಸ್ಕೃತಿಯಲ್ಲಿ ಭಾಳ ವಿಶಿಷ್ಟವಾದಂಥ ಸ್ಥಾನ ಪಡ್ಕೊಂಡಿದೆ. ಬಹುಶಃ ಹಿಂದೆ ಅಷ್ಟು ಅದಕ್ಕೆ ಪ್ರಾಮುಖ್ಯತೆ ಇರಲಿಲ್ಲ. ಆದರೆ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ಯೋಗಕ್ಕೆ ಭಾಳಷ್ಟು ಮಹತ್ವವನ್ನು ಕೊಟ್ಟು ಜೂನ್ 21ನೇ ತಾರೀಕಿಗೆ ಇಡೀ ರಾಷ್ಟ್ರಾದ್ಯಂತ ಯೋಗ ದಿನಾಚರಣೆಯನ್ನು ಮಾಡೋದನ್ನು ನಾವು ನೋಡ್ತೇವೆ. ಯೋಗ ಮಾಡೋದರಿಂದ ಮನುಷ್ಯನಿಗೆ ರೋಗಗಳು ಬರೋದಿಲ್ಲ. ಮನುಷ್ಯ ಅತ್ಯಂತ ಕ್ರಿಯಾಶೀಲನಾಗಿ ಪಾದರ್ಸದಂತೆ ಅವನ ಚಟುವಟಿಕೆಗಳನ್ನು ನಾವು ಕಾಣಬಹುದು. ಇನ್ನೊಂದು ಯೋಗ ಸಾಧನೆಯಿಂದ ಮಾನಸಿಕವಾದಂಥ ಶಾಂತಿ ಪ್ರಾಪ್ತ ಆಗುವುದರಲ್ಲಿ ಅನುಮಾನ ಇಲ್ಲ.
ಅಂಥವರಿಗೆ ಭೌತಿಕ ಬದುಕಿನಕ್ಕಿಂತ ಆಧ್ಯಾತ್ಮದ ಸಾಧನೆಯ ಕಡೆಗೆ ಹೆಚ್ಚಿನ ಲಕ್ಷ್ಯ ಇರ್ತಾ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗ್ತಾಯಿದೆ. ದೇಶದ ಪ್ರಧಾನಿಯಾದರೂ ನರೇಂದ್ರ ಮೋದಿ ಅವರು ಒಬ್ಬ ತಪಸ್ವಿಯಂತೆ ಈ ರಾಷ್ಟ್ರ ಕಾಪಾಡಲಿಕ್ಕೆ ಭಗವಂತ ನನಗೆ ಶಕ್ತಿಯನ್ನು ಕೊಡಲಿ, ಆ ಶಕ್ತಿ ಬಳಕೆಯಿಂದ ಈ ನಾಡಿನ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನತೆಗೆ ಒಳ್ಳೆಯದು ಆಗಬೇಕು ಅನ್ನುವಂಥ ಹೆಬ್ಬಯಕೆ ಹೊರತು ಅಧಿಕಾರಕ್ಕಾಗಿ ಅಂಟಿಕೊಳ್ಳುವಂಥ ಜಾಯಮಾನ ಅಲ್ಲ ಅನ್ನೋದನ್ನು ಅವರ ನಡೆನುಡಿಗಳಿಂದ ನೀವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ. ಬಹುಶಃ ಅಂಥ ಯೋಗ ಪ್ರತಿಯೊಬ್ಬರ ಜೀವನದಲ್ಲಿ ನಾವು ಪರಿಪಾಲಿಸಿಕೊಂಡು ಬಂದರೆ ಆರೋಗ್ಯವಂತರಾಗಿ ಸದೃಢ ಕಾಯವನ್ನು ಪಡೆದು ಬಾಳಲಿಕ್ಕೆ ಸಾಧ್ಯವಾಗ್ತಾಯಿದೆ. ಮನುಷ್ಯ ಇವತ್ತು ಭಾಳಷ್ಟು ಒತ್ತಡದಲ್ಲಿ ಸಿಲುಕಿದ್ದಾನೆ. ಬಹುಶಃ ಹಿಂದೆ ಇಷ್ಟು ಒತ್ತಡಗಳನ್ನು ನೀವು ಕಂಡಿಲ್ಲ. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಎಷ್ಟೇ ಮುಂದುವರೆದರೂ ಕೂಡ ಮನುಷ್ಯನ ಮೇಲೆ ಇರುವಂಥ ಒತ್ತಡಗಳು ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಅವು ಹೆಚ್ಚು ಆಗ್ತಾವೆ ಅನ್ನೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಮನುಷ್ಯ ಜೀವನದಲ್ಲಿ ಏನನ್ನಾದರೂ ಸಂಪಾದಿಸಲಿ, ಆದರೆ ಮನುಷ್ಯ ತನ್ನ ಮಾನಸಿಕ ಶಾಂತಿ ಮತ್ತು ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಯಾವತ್ತೂ ಕೂಡ ಮಾಡಬಾರ್ದು. ಇವತ್ತು ಹಣ ಸಂಪಾದನೆಗಾಗಿ ಆರೋಗ್ಯವನ್ನು ಮನುಷ್ಯ ನಿರ್ಲಕ್ಷ್ಯ ಮಾಡ್ತಾನೆ. ಆದರೆ ಗಳಿಸಿದಂಥ ಎಲ್ಲ ಸಂಪತ್ತು ಆರೋಗ್ಯ ಹದಗೆಟ್ಟಾಗ ಖರ್ಚು ಮಾಡಿದರೂ ಕೂಡ ಕಳೆದುಕೊಂಡಂಥ ಆರೋಗ್ಯವನ್ನು ಮತ್ತೆ ತಿರುಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ನೀವೆಲ್ಲ ಬಲ್ಲಂಥವರಾಗಿದ್ದೀರಿ. ಇವತ್ತು ವೀರಶೈವ ಧರ್ಮದಲ್ಲಿ ಬಹಳ ವ್ಯವಸ್ಥಿತವಾಗಿ ನಮ್ಮ ಧರ್ಮದ ಆಚರಣೆಯಲ್ಲೇ ಶಿವಪೂಜಾ ಮಾಡುವಂಥ ಸಂದರ್ಭದಲ್ಲೇ ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಅಳವಡಿಸಿಕೊಟ್ಟಿದ್ದಾರೆ ನಮ್ಮ ಪೂರ್ವಜರು. ಅವರು ತಮ್ಮ ಯೋಗ ಸಾಧನೆಯಿಂದ ಗಗನಗಾಮಿಗಳಾಗಿ, ಆಕಾಶಗಾಮಿಗಳಾಗಿ ಎಲ್ಲಿಂದ ಎಲ್ಲಿಗೋ ಸಂಚರಿಸಿ, ಯಾವುದೋ ಒಂದು ವರ್ಗ ಅಂತಲ್ಲ, ಈ ಭೂಮಿಯ ಮೇಲೆ ಬದುಕಿ ಬಾಳುವಂಥ ಎಲ್ಲ ವರ್ಗದ ಜನರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸ ಪೂರ್ವದ ಆಚಾರ್ಯರು ಮಾಡಿದರು. ಬಹುಶಃ ಅವರನ್ನು ಯಾವುದೋ ಒಂದು ಜಾತಿಗೆ ಕೆಲವೇ ವಿಚಾರಕ್ಕೆ ಅವರ ಸೀಮಿತ ನಾವು ಗೊಳಿಸದೆ, ಇವತ್ತು ವೀರಶೈವ ಧರ್ಮ ಇರಲಿ, ಅನ್ಯ ಧರ್ಮದ ಯಾವುದೇ ಆದರ್ಶ ವ್ಯಕ್ತಿಗಳಿರಲಿ, ಅವರು ಹೇಳಿದಂಥ ಲೋಕೋದ್ಧಾರದ ಚಿಂತನೆಗಳು ಅವು ಎಲ್ಲರಿಗೂ ಕೂಡ ಅನ್ವಯಿಸ್ತಾವು ಅನ್ನುವಂಥ ಸತ್ಯವನ್ನು ಮನುಷ್ಯ ಇವತ್ತು ಮನಗಾಣಬೇಕಾಗ್ತಾಯಿತ್ತು. ಹಿಂದೆ ಅಂಥ ಕಾಲ ಇತ್ತು. ಆದರೆ ಇವತ್ತು ಹೆಸರು ಹೇಳಿದ ಕ್ಷಣ ಆ ಮಹಾನುಭಾವನ ಘನ ವ್ಯಕ್ತಿತ್ವವನ್ನು ಅರಿಯದೆ ಅವನು ಹುಟ್ಟಿದಂಥ ಕುಲ ಜಾತಿಯನ್ನು ಗುರುತಿಸುವಂಥ ಸಣ್ಣತನ ಇವತ್ತಿನ ಕಾಲದಲ್ಲಿ ನಡೀತಾ ಇದೆ. ಅದನ್ನು ಮೀರಿದಂಥ ಮಹತ್ ಕಾರ್ಯ ಮಾಡಿದಂಥವರು ಜಗದ್ಗುರು ರೇಣುಕಾಚಾರ್ಯರು ಅನ್ನೋದನ್ನು ನಾವೆಲ್ಲ ನೆನಪಿಡಬೇಕಾಗ್ತಾಯಿದೆ. ಅದೇ ಒಂದು ಹೆದ್ದಾರಿಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ನಡೆದು ತಾವಷ್ಟೇ ಉದ್ಧಾರ ಆಗಲಿಲ್ಲ, ತಮ್ಮ ಬೆನ್ನ ಹಿಂದೆ ಬಂದಂಥ ಎಲ್ಲ ಜನರನ್ನು ಸನ್ಮಾರ್ಗಕ್ಕೆ ತರುವಂಥ ಕೆಲಸ ಮಾಡಿದ್ರು. ನಮ್ಮ ಹರಿಹರ ಘಟಕದ ಅಧ್ಯಕ್ಷರಾದಂಥ ಡಿ ಜಿ ಶಿವಾನಂದಪ್ಪನವರು ಭಾಳಷ್ಟು ವಿಚಾರಗಳನ್ನು ಮಾತಾಡಬೇಕು ಅಂತ ಇಚ್ಛೆಪಟ್ಟಿದ್ರು. ಆದರೆ ಆ ಮಾತಿನ ಅವಸರದಲ್ಲಿ ಕೊನೆಗೆ ಸ್ವಲ್ಪ ಏರುಪೇರು ಆಗಿರ್ಬೋದು.
ಆದರೆ ಬಸವಣ್ಣನವರಲ್ಲಿರುವಂಥ ಗುರುಭಕ್ತಿ ಇವತ್ತು ನಾವು ಯಾರಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಬಸವಣ್ಣನವರು ತಮ್ಮ ಅಪ್ರಕಟಿತ ಒಂದು ವಚನದಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ. ಏನು ಆ ಮಾತಂದರೆ, ಗುರು ಇದ್ದ ಊರಲ್ಲಿ ಇರಬಾರದು ನೋಡಯ್ಯ. ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು. ಗುರು ಇದ್ದ ಊರಲ್ಲಿ ಇರಬಾರ್ದು ನೋಡಯ್ಯ ಅಂದರೆ ನಾವೆಲ್ಲ ಎಲ್ಲಿ ಹೋಗಬೇಕು ಅಂತ ನೀವೆಲ್ಲ ಜಿಜ್ಞಾಸೆಗೆ ಒಳಗಾಗ್ಬೋದು. ಆದರೆ ಅವರು ಮುಂದೆ ಹೇಳ್ತಾರೋ, ಗುರು ಇದ್ದ ಊರಲ್ಲಿ ಇರಬಾರದು ನೋಡಯ್ಯ, ಇದ್ದರೆ ಇರುವಲ್ಲಿ ಗುರುವಿಗೆ ಹೋಗಿ ತ್ರಿಕಾಲದಲ್ಲಿ ನಮಸ್ಕಾರ ಮಾಡ್ತಾ ಇದ್ದರೆ ಇರು, ಇಲ್ಲದ ಇದ್ದರೆ ಆ ಊರನ್ನೇ ಇರಬೇಡ ಅಂತ ಹೇಳ್ತಾನೆ. ಅಂದರೆ ಎಂಥ ಭಕ್ತಿ ಬಸವಣ್ಣ. ಮುಂದುವರೆದವರು ಹೇಳ್ತಾರೆ, ಗುರುವಿನೊಂದಿಗೆ ಹೋಗಬಾರದು ನೋಡಯ್ಯ ಅಂತ. ಮತ್ತು ಯಾರ ಜೊತೆಗೆ ಹೋಗಬೇಕು? ಅವ್ರು ಹೇಳ್ತಾರೆ ಮುಂದೆ, ಗುರುವಿನೊಂದಿಗೆ ಹೋಗಬಾರದು ನೋಡಯ್ಯ, ಹೋದರೆ ಹೋಗವಲ್ಲಿ ಗುರುವಿನ ನೆರಳು ತುಳಿಯದಂತಿದ್ದರೆ ಹೋಗು. ಆತನ ನೆರಳನ್ನು ಕೂಡ ನೀನು ತುಳಿಯಬೇಡ, ಆ ರೀತಿ ಇದ್ದರೆ ನೀನು ಹೋಗು ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಅವರು, ಗುರುವಿನೊಂದಿಗೆ ಸಮಾನವಾಗಿ ಕುಳ್ಳಿರಬಾರದು ನೋಡಯ್ಯ, ಅದೇ ಕೆಂದೊಡೆ ಗುರುಸ್ಥಾನದಲ್ಲಿ ಭೃತ್ಯಾಚಾರಿಯಾಗಿರಬೇಕಲ್ಲದೆ ಅಹಂಭಾವದಿಂದ ವರ್ತಿಸಬಾರದು ನೋಡಯ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಇದೇ ಸಮಾರಂಭದಲ್ಲಿ ನಡೆದು ಹೋದಂಥ ಘಟನೆ ನಿಮಗೆ ನಾವು ನೆನಪು ಮಾಡಿದೆ. ಬಹುಶಃ ಹರಿಹರದ ಗುರುಭವನದಲ್ಲಿ ನಡೆದಂಥ ಸಮಾರಂಭದಲ್ಲಿ ಇವತ್ತು ಅವಧೂತ ಕವಿ ಗುರುರಾಜ್ ಅವರು ಮಾತನಾಡಿ ಆಶೀರ್ವಾದ ಪಡ್ಕೊಂಡು ತಮ್ಮ ಯೋಗ ಸಾಧನೆ, ಆಧ್ಯಾತ್ಮ ಜ್ಞಾನದ ಅರಿವನ್ನು ಪಡೀಲಿಕ್ಕೆ ಅವರು ಹೋಗಿದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ಪರಿಪೂರ್ಣಗೊಂಡು ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಜಗದ್ದೊಳವರ ಸಾನ್ನಿಧ್ಯದಲ್ಲಿ ಗುರುಜಿ ಅಂತ ನನಗೆ ಸಂಬೋಧನೆ ಮಾಡಬೇಡಿ ಅನ್ನುವಂಥ ಅವರ ಸಹೃದಯ ಸಂಪನ್ನತೆಯ ಮಾತು ನೀವೆಲ್ಲ ಕೇಳಿದ್ದೀರಿ. ಸಾಧನೆ ಬೇಕಾದಷ್ಟು ಮಾಡಿದರೂ ಕೂಡ ಗುರುವಿನ ಸಾನ್ನಿಧ್ಯದಲ್ಲಿ ನಾನು ಶಿಷ್ಯನೇ ಹೊರತು ಗುರು ಅಲ್ಲ ಅನ್ನುವಂಥ ದೊಡ್ಡ ಮಾತನ್ನು ಅವರು ಹೇಳಿದ್ದಾರೆ. ಇದಕ್ಕೊಂದು ಮಾತನ್ನು ಹೇಳಬೇಕಾದ್ರೆ, ಶಿಶುನಾಳದ ಶರೀಫ್ ಸಾಹೇಬರು, ಕಳಸದ ಗೋವಿಂದ ಭಟ್ರು ಇವರಿಬ್ಬರು ಲೋಕ ಸಂಚಾರ ಮಾಡ್ತಾ ಹೋಗ್ತಾ ಇದ್ದರು. ಆದರೆ ಸಂಜೆ ಆದ ನಂತರ ಶಿಶುನಾಳದ ಶರೀಫರು ದೇವರಸ ಅಂದರೆ ಇವತ್ತು ನೀವು ಬೇರೆ ಹೆಸರಿನಿಂದ ಕರೀಬೋದು, ಆ ಅಮೃತ ಪಾನ ಅವರು ಮಾಡ್ತಾಯಿದ್ರು. ಅವರೊಬ್ಬರೇ ಅಲ್ಲ, ಕಳಸದ ಗೋವಿಂದ ಭಟ್ರು ಕೂಡ ಮಾಡ್ತಾಯಿದ್ರು. ಅವರು ಸನಾತನ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂಥವ್ರು. ಅವರು ಕೂಡ ಅದನ್ನು ಪಾನ ಮಾಡಿ ಆಧ್ಯಾತ್ಮ ಲೋಕದಲ್ಲಿ ತಲ್ಲೀನರಾಗ್ತಾಯಿದ್ರು. ಆದರೆ ಇದನ್ನು ಕಂಡಂಥ ಸ್ವಜಾತಿಯ ಜನ ಆ ಊರಿಗೆ ಆ ಬ್ರಾಹ್ಮಣ ಸಂಪ್ರದಾಯದ ಶಂಕರಾಚಾರ್ಯರು ಬಂದಾಗ ಅವರು ದೂರನ್ನು ಕೊಡ್ತಾರೆ. ನೋಡಿ, ಉಚ್ಚ ಕುಲದಲ್ಲಿ ಹುಟ್ಟಿದಂಥ ಕಳಸದ ಗೋವಿಂದ ಭಟ್ರು ಶರೀಫರ ಸಹವಾಸದಿಂದ ಇವರು ಕೂಡ ಸೋಮಪಾನವನ್ನು ಮಾಡ್ತಾಯಿದ್ದಾರೆ, ಅವರಿಗೆ ಏನಾದರೂ ತಿಳುವಳಿಕೆ ಕೊಡಬೇಕು ಅಂತ ಹೇಳ್ತಾರೆ. ಆವಾಗ ಆ ಶಂಕರಾಚಾರ್ಯರು ಕಳಸದ ಗೋವಿಂದ ಭಟ್ಟರನ್ನು ಕರೆದು ಕೇಳ್ತಾರೆ. ಬಗಲಲ್ಲಿ ತತ್ರಾಣಿಗೆ ಇತ್ತು, ಅದರಲ್ಲಿ ಯಾವಾಗಲೂ ಸೋಮಪಾನ ಇರ್ತಾಯಿತ್ತು. ಕೇಳಿದರು, ಈ ಬಗಲಲ್ಲಿ ತತ್ರಾಣಿ ಹಾಕಿರಲ್ಲ, ಇದರಲ್ಲಿ ಏನಿದೆ ಅಂತ. ಅವರು ಹೇಳಿದರು, ಇದರಲ್ಲಿ ಶುದ್ಧವಾದಂಥ ಹಾಲಿದೆ ಅಂತ.
ಅಲ್ಲಿ ಸೇರಿದಂಥ ಜನ ಅಂದರು, ಗೋವಿಂದ ಭಟ್ರು ಸುಳ್ಳು ಹೇಳ್ತಾರೋ, ನೀವು ಪರೀಕ್ಷೆ ಮಾಡಿ ನೋಡಿ ಅಂತ ಶಂಕರಾಚಾರ್ಯಗೆ ಹೇಳಿದರು. ಆವಾಗ ಕಳಸದ ಗೋವಿಂದ ಭಟ್ರು ಶರೀಫರು ತಾವು ನಂಬಿದಂಥ ಆದಿಶಕ್ತಿ ಜಗಜ್ಜನನಿಯನ್ನು ಸ್ಮರಿಸಿ ಪರೀಕ್ಷೆ ಮಾಡಬಹುದು ಅಂತ ನಿವೇದನೆ ಮಾಡಿದ್ರು. ಆವಾಗ ಅವ್ರು ಹೇಳಿದರು ಸುರಿ ಅಂತಂದರು. ಸುರಿದಾಗ ಅದು ಸೋಮಪಾನ ಆಗಿರಲಿಲ್ಲ, ಅದು ಶುದ್ಧವಾದಂಥ ಹಾಲಾಗಿತ್ತು. ಇಲ್ಲಿವರೆಗೆ ಕುಡಿದಿದ್ದೇನಿದೆ ಅಲ್ಲ, ಇವರೆಲ್ಲ ಹೇಳ್ತಾರಲ್ಲ ಇದು ಸತ್ಯವೇ ಅಂತ. ಅವರು ಹೇಳೋದು ಎಲ್ಲ ಸುಳ್ಳು. ನಾನು ಸೋಮಪಾನ ಕುಡಿದಿಲ್ಲ, ಶುದ್ಧವಾದಂಥ ಹಾಲನ್ನೇ ಕುಡಿದಿದ್ದೇನೆ ಅಂದರು. ಆದರೆ ಅದನ್ನು ಕಕ್ಕು ಅಂದರು. ಅವರು ಕಕ್ಕಿದಾಗ ಸೋಮಪಾನ ಬರಲಿಲ್ಲ, ಶುದ್ಧವಾದಂಥ ಹಾಲು ಹೊರಗೆ ಅಲ್ಲಿ ಬಂದು ಬಿತ್ತು ಅನ್ನುವಂಥ ದೃಷ್ಟಾಂತ ನಮ್ಮ ಕಣ್ಣಿಗಿದೆ. ಈ ಲೋಕದಲ್ಲಿ, ಭಾರತ ದೇಶದಲ್ಲಿ, ಅದರಲ್ಲಿಯೂ ಕರ್ನಾಟಕದ ಈ ಪುಣ್ಯ ಭೂಮಿಯಲ್ಲಿ ಎಂತೆಂಥ ಅದ್ಭುತವಾದಂಥ ಶಕ್ತಿಯನ್ನು ಪಡೆದುಕೊಂಡವರು ಇದ್ದರು ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ. ಹಿಂದೆಗೆ ಅಂಥ ಸಾಧನಾಶೀಲರು, ತಪಸ್ವಿಗಳು ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ಅವರು ಜನರ ಕಣ್ಣಿಗೆ ಕಾಣುವುದಿಲ್ಲ. ತಮ್ಮ ಸಾಧನೆಯನ್ನು ಮಾಡುವುದನ್ನು ಮಾತ್ರ ಅವರು ನಿಲ್ಲಿಸುವುದಿಲ್ಲ. ಅವರು ಮಾಡುವಂಥ ಸಾಧನೆ ಜನರ ಕಲ್ಯಾಣಕ್ಕಾಗಿದೆ ಹೊರತು ಬೇರಾವ ದುರುದ್ದೇಶಕ್ಕೆ ಇರೋದಿಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲ ಅರಿಬೇಕಾಗ್ತಾ ಇದೆ. ವೀರಶೈವ ಪಂಚಪೀಠಗಳಲ್ಲಿ ಎಂತೆಂಥ ಸಮರ್ಥರು ಪೀಠವನ್ನು ಆರೋಹಣ ಮಾಡಿ ಜನಮಾನದ ಅಜ್ಞಾನವನ್ನು ಕಳೆದು ಸಂಸ್ಕಾರ ಜ್ಞಾನದ ಬುತ್ತಿಯನ್ನು ಅವರಿಗೆ ಉಣಬಡಿಸಿ ಆದರ್ಶ ವ್ಯಕ್ತಿಗಳನ್ನಾಗಿ ಮಾಡಿದ್ದನ್ನು ನಾವು ಕಾಣ್ತೇವೆ. ರಾಜಾದಿರಾಜ ಪೂಜಿತರಾದಂಥ ರಂಭಾಪುರಿ ಪೀಠದ ಶಿವಾನಂದ ಜಗದ್ಗುರುಗಳವರು, ಬಹುಶಃ ಅವರನ್ನು ನೋಡಿದರೆ ರಾಜ ಗಾಂಭೀರ್ಯದ ಘನ ವ್ಯಕ್ತಿತ್ವ, ವಿದ್ಯೆಯ ಅನರ್ಘ್ಯ ಕಡಿ. ಬಹುಶಃ ಅಂಥವರು ರಂಭಾಪುರಿ ಪೀಠದ ಇತಿಹಾಸದಲ್ಲಿ, ರಂಭಾಪುರಿ ಪೀಠದ ನವನಿರ್ಮಾಣ ಶಿಲ್ಪಿ ಅನ್ನುವಂಥ ಪ್ರಖ್ಯಾತಿಯನ್ನು ಅವರು ಪಡೆದರು. ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರಿಗೆ ಆಪ್ತ ಸ್ನೇಹಿತರು. ಬಹುಶಃ ಅವರ ಅಧಿಕಾರದ ಅವಧಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ರಂಭಾಪುರಿ ಪೀಠಕ್ಕೆ ಅಂದಿನ ಆ ಕಾಲದಲ್ಲಿ 80 ಎಕರೆ ಭೂಮಿಯನ್ನು ಸಮರ್ಪಣೆ ಮಾಡಿದರು. ಮೈಸೂರಿನಿಂದ ಅವರು ಬೆಳ್ಳಿ, ಬಂಗಾರ, ವಸ್ತು, ಒಡವೆ ಏನೇ ತಂದಿದ್ದರೂ ಕೂಡ ಅದನ್ನು ತಿರುಗಿ ಅರಮನೆಗೆ ಹೋದಂಥವ್ರು ಅವರಲ್ಲ. ತಂದಂಥ ಎಲ್ಲ ಪಡಿ ಪದಾರ್ಥಗಳನ್ನು ಜಗದ್ದೊಳವರಿಗೆ ಸಮರ್ಪಣೆ ಮಾಡಿ ತಮ್ಮ ರಾಜ್ಯದ ಆಸ್ಥಾನಕ್ಕೆ ಬರಮಾಡಿಕೊಂಡಂಥ ಕೀರ್ತಿ ಕೃಷ್ಣರಾಜ ಒಡೆಯರವರಿಗೆ ಸಲ್ತಾ ಇದೆ. ಬಹುಶಃ ಅಂಥವರು ಗಳಿಸಿದಂಥ ಪಾಂಡಿತ್ಯ, ಪರಳಿ ವ್ಯಾಜ್ಯದಲ್ಲಿ ವೀರಶೈವರಿಗೆ ವೇದಾಧಿಕಾರ ಇಲ್ಲ ಅನ್ನುವಂಥ ವಾದ ವಿವಾದ ನಡೆದಾಗ ಅವರು ಪೂರ್ವಾಶ್ರಮದಲ್ಲಿ ಸದಾಶಿವ ಶಾಸ್ತ್ರಿಗಳಾಗಿದ್ದು, ಅವರಿನ್ನೂ ಪೀಠವನ್ನು ಆರೋಹಣ ಮಾಡಿದ್ದಿಲ್ಲ. ಆವಾಗ ಪರಳಿ ವ್ಯಾಜ್ಯದಲ್ಲಿ ಹೋರಾಟ ಮಾಡಿ ವೀರಶೈವ ಸಮಾಜಕ್ಕೆ ಜಯವನ್ನು ತಂದುಕೊಟ್ಟಂಥ ಕೀರ್ತಿ ರಂಭಾಪುರಿ ಶಿವಾನಂದ ಜಗದ್ಗುರುಗಳಿಗೆ ಆ ಗೌರವ ಸಲ್ತಾ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಅವರ ಸ್ಥಾನವನ್ನು ತುಂಬಿದಂಥ, ನೀವೆಲ್ಲ ಕಣ್ತುಂಬಿಕೊಂಡಂಥ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳವರು ಬಹುಶಃ ವೀರಶೈವ ಧರ್ಮದ ಪಂಚಪೀಠಗಳ ಪರಂಪರೆಯಲ್ಲಿ ಮನೆ ಮನೆಗೆ, ಮನಮನಕ್ಕೆ
ತಲುಪಿದಂಥ ಜಗದ್ಗುರುಗಳು ಯಾರಾದರೂ ಇದ್ದರೆ ಅವರು ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂಥೇಳಿ ಈ ಜಾತಿಗಳ ತಿಕ್ಕಾಟ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರು ಈ ಮಾತನ್ನು ಹೇಳಿರಬೇಕಾದ್ರೆ ಮುಂದೆ ಭವಿಷ್ಯತ್ತಿನಲ್ಲಿ ಇಂಥ ಅವಘಡಗಳು ನಡೀಬೋದು ಅನ್ನುವಂಥ ದೂರದೃಷ್ಟಿಯನ್ನಿಟ್ಟು ಅದು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಲೇ ಈ ಸಂದೇಶ ಕೊಟ್ಟಿರ್ಬೋದು ಅಂತ ನಮಗನ್ನಿಸ್ತಾ ಇದೆ. ಇವತ್ತು ಅವರವರ ಜಾತಿಗೆ, ಅವರವರ ಜನಾಂಗಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಕಾಲದ ಘಟ್ಟದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಈ ಮಾತು ಸಾಮಾನ್ಯವಾದಂಥ ಮಾತಲ್ಲ. ಇದು ಯಾವುದೇ ಒಂದು ವರ್ಗ ಜಾತಿಗೆ ಮೀಸಲಾದಂಥದ್ದಲ್ಲ. ಮಾನವೀಯತೆಯನ್ನು ಹೊಂದಿದಂಥ ಎಲ್ಲ ಜನರಿಗೆ ಈ ವಿಚಾರಗಳು ಅಪ್ಯಾಯಮಾನ ಅನ್ನುವುದನ್ನು ನಾವು ಯಾರೂ ಕೂಡ ಮರೆಯಬಾರ್ದು. ಅಷ್ಟೇ ಹೇಳಿ ಅವರು ಬಿಡಲಿಲ್ಲ. ಎಲ್ಲ ಪೂರ್ವದ ಆಚಾರ್ಯರ ನೆನಪುಗಳನ್ನು ಭಾವೈಕ್ಯದ ದೃಷ್ಟಿಯಿಂದ ಮೊಟ್ಟ ಮೊದಲಿಗೆ ಹೇಳಿದಂಥ ದಿಟ್ಟ ಜಗದ್ಗುರುಗಳು ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು. ಅವರು ಬರೆದಂಥ ಮಾನವ ಧರ್ಮ ಗೀತೆಯಲ್ಲಿ ರೇಣುಕ ಶಂಕರ ಮಧ್ವ ರಾಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬರರೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ ಅಂತ ರೇಣುಕರನ್ನು ಸ್ಮರಿಸಿ ಕೈ ಬಿಡ್ಬೋದಾಗಿತ್ತು. ಆದರೆ ಸರ್ವಧರ್ಮ ಸಮನ್ವಯ ಪರಮಾಚಾರ್ಯರಾದಂಥ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಪ್ರಾಚೀನ ಎಲ್ಲ ಆಚಾರ್ಯರ ಹೆಸರುಗಳನ್ನು, ಜಾಗತಿಕ ಧರ್ಮಗಳ ಪ್ರವಾದಿಗಳ ಹೆಸರುಗಳನ್ನು ಮಾನವ ಧರ್ಮಗೀತೆಯಲ್ಲಿ ತಂದು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಏನು ಮಾಡಿದರಲ್ಲ, ಅದನ್ನು ಯಾರೂ ಎಂದಿಗೂ ಕೂಡ ಮರೆಯುವಂತಿಲ್ಲ. ಮುಂದುವರೆದ ಅದೇ ಮಾನವ ಧರ್ಮಗೀತೆಯಲ್ಲಿ ಇನ್ನೊಂದು ಮನನೀಯವಾದಂಥ ಮಾತನ್ನು ಹೇಳಿದ್ದಾರೆ. ಬಸವಾದಿ ಶರಣರು ವಸೆದು ಪಾಲಿಸಿ ತೋರ್ದ ಹೆಸರಾಂತ ಕವಿಗಳು ಉಸಿರ್ದ ಪರಾತ್ಪರ ಧರ್ಮಕ್ಕೆ ಜಯವಾಗಲಿ. ಪರಶಿವನ ಆದೇಶದಂತೆ ಈ ಭೂಮಂಡಲದಲ್ಲಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಏನು ಈ ಧರ್ಮವನ್ನು ಸ್ಥಾಪನೆ ಮಾಡಿ ಆದರ್ಶ ಚಿಂತನೆಗಳನ್ನು ಏನು ಕೊಟ್ಟು ಹೋದರೂ ಆ ಆದರ್ಶ ಭದ್ರವಾದಂಥ ಬುನಾದಿಯ ಮೇಲೆ 12ನೇ ಶತಮಾನದ ಶರಣರು ಅದೇ ದಾರಿಯಲ್ಲಿ ನಡೆದು ತಾವಷ್ಟೇ ಉದ್ಧಾರ ಆಗಲಿಲ್ಲ, ಎಲ್ಲರನ್ನ ಸನ್ಮಾರ್ಗಕ್ಕೆ ತರುವಂಥ ಕೆಲಸ ಮಾಡಿದರು. ಆ ಜಾತಿ ಈ ಜಾತಿ ಅನ್ನದೇ ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯಿಂದ ಕಂಡಂಥ ಇತಿಹಾಸವನ್ನು ಕಾಣ್ತೇವೆ. ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಇವನಾರವನೆಂದೆನಿಸದೆ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಣ್ಣವ್ರದ್ದು ಇಷ್ಟು ದೊಡ್ಡ ಭಾವನೆ. ಆದರೆ ಇವತ್ತು ಬಸವಣ್ಣನವರ ಹೆಸರು ಹೇಳುವಂಥ ಅನುಯಾಯಿಗಳನ್ನು ಅಂಥವ್ರು ಏನಿದ್ದಾರೆ, ಬಹುಶಃ ಬಸವಣ್ಣನವರ ವಿಚಾರಧಾರೆಗಳಿಗೆ ತದ್ವಿರುದ್ಧವಾಗಿ ನಡ್ಕೊಳ್ಳೋದನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ. ಹಿಂದೆ ಎಲ್ಲ ಜಾತಿ ಜನಾಂಗದ ಜನರನ್ನು ಈ ವೀರಶೈವ ಧರ್ಮದ ಮೂಲವಾಹಿನಿಯಲ್ಲಿ ಜೋಡಿಸುವಂಥ ಕೆಲಸ ಬಸವಣ್ಣನವರು ಮಾಡಿದರೆ, ಇವತ್ತಿನ ಬಸವಣ್ಣನವರ ಅನುಯಾಯಿಗಳು ಮತ್ತೆ ಅವರನ್ನು ಮೊದಲಿರುವಂಥ ಸ್ಥಾನಕ್ಕೆ ತಳ್ತಾ ಇರುವುದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಆದರೂ ಜನರ ಕಣ್ಣಿನಲ್ಲಿ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅನ್ನುವಂತಹ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ನಿಜವಾಗಲೂ ಬಸವಣ್ಣನವರ ಆದರ್ಶ ಚಿಂತನೆಗಳನ್ನು ಅವರು ಏನು ಹೇಳಿ ಸಮಾಜವನ್ನು ದಾರಿ ತಪ್ಪಿಸ್ತಾರಲ್ಲ,
ಇದರಿಂದ ಜನ ಜಾಗೃತಗೊಳ್ಳುವಂಥ ಕಾಲ ಒದಗಿ ಬಂದಿದೆ. ಬಹುಶಃ ಅಸತ್ಯ ಭಾಳ ಬೇಗನೆ ಹರಡ್ತಾ ಇದ್ದಾನೆ. ಸತ್ಯ ಭಾಳ ನಿಧಾನ, ಅದು ಬೇಗನೆ ಮುಟ್ಟೋದಿಲ್ಲ ಜನರಿಗೆ. ಒಂದು ಸುಳ್ಳು ಹೇಳಿದರೆ ಒಬ್ಬರಿಂದ ಒಬ್ಬರಿಗೆ ಅದು ಭಾಳ ಬೇಗನೆ ಮುಟ್ತದೆ. ಅದೇ ಒಂದು ಒಳ್ಳೆಯ ವಿಚಾರ ಹೇಳಿದಾಗ ಅದನ್ನು ಯಾರೂ ಇನ್ನೊಬ್ಬರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡೋದಿಲ್ಲ. ಇದು ನಿಮಗೆ ಗೊತ್ತಿದೆ. ಬಹುಶಃ ಅದೇ ಕೆಲಸ ಇವತ್ತು ಆಗ್ತಾಯಿದೆ. ಬಸವಣ್ಣನವರು ವೀರಶೈವ ಮತೋದ್ಧಾರಕರೇ ಹೊರತು ಮತಸ್ಥಾಪಕರಲ್ಲ. ಇದು ಸೂರ್ಯ ಪ್ರಕಾಶದಷ್ಟು ಸತ್ಯ. ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳವರು ಬರೆದಂಥ ಭಕ್ತಿಗೀತೆಯಲ್ಲಿ ಸುಶಾಂತ ಗುರುವರೆಣ್ಯ ಈ ಪದ ನಮ್ಮ ಕಾಂತರಾಜ್ ಹೇಳಿದ್ದಾನೆ. ಇಲ್ಲಿ ಈ ಪದದಲ್ಲಿ ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳವರು ಮತಾಚಾರ್ಯ, ಮಹಾಚಾರ್ಯ, ಶಿವಾಚಾರ್ಯ ಇವು ಮೂರೂ ಅತ್ಯುನ್ನತವಾದಂಥ ಪದಪುಂಜಗಳಿಂದ ಗೌರವಿಸಿರುವುದನ್ನು ನೋಡಿದರೆ ಅವರು ಪರಂಪರೆಗೆ, ಪಂಚಪೀಠಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಅನ್ನುವಂಥ ಸತ್ಯ ನಾವೆಲ್ಲ ಮನಗಾಣಬೇಕಾಗಿದೆ. ಕೆಲವರಿಗೆ ಒಂದು ಹುಚ್ಚಿದೆ. ಒಂದು ಸುಳ್ಳನ್ನು 100 ಸಲ ಹೇಳಿದರೆ ಜನ ಅದನ್ನು ಸತ್ಯ ಅಂತ ತಿಳಿತಾರೋ. 100 ಸಲ ಯಾಕೆ, 1000 ಸಲ ಹೇಳಿದರೂ ಸುಳ್ಳು ಸುಳ್ಳೇ, ಅದು ಎಂದೂ ಸತ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ಮಾತನ್ನು ಹೇಳಬೇಕಾದ್ರೆ, ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ. ಹುಟ್ಟಿ 16 ವರ್ಷವಾದರೂ ದೇವರ ಮನೆಗೆ ಹೋಗಿ ಕೈ ಮುಗಿದಾತನೇ ಆ ಪುಣ್ಯಾತ್ಮ ಅಲ್ಲ. ಆದರೆ ಒಂದು ದಿನ ದೇವರ ಮನೆಗೆ ಹೋದ. ಹೆತ್ತ ಒಡಲಿಗೆ ಬಹಳ ಸಂತೋಷವಾಯಿತು. ಎಂದೂ ಹೋಗದೇ ಇರುವಂಥ ನನ್ನ ಮಗ ದೇವರ ಮನೆಗೆ ಹೋದನಲ್ಲ, ದೇವರು ಒಳ್ಳೆಯ ಬುದ್ಧಿ ಕೊಟ್ಟಿರ್ಬೋದು, ದೇವರಲ್ಲಿ ಏನು ಕೇಳ್ತಾನಂಥೇಳಿ ದೇವರ ಮನೆಯ ಗೋಡೆಗೆ ಕಿವಿ ಹಚ್ಚಿ ತಾಯಿ ಕೇಳ್ತಾ ಇದ್ಲು. ಆ ದೇವರ ಮುಂದೆ ನಿಂತಂಥ ಮಗ ದೇವರಲ್ಲಿ ಕೇಳ್ತಾ ಇದ್ನಂದು, ದೇವರೇ, ನಾನು ನಿನ್ನೆ ಪೇಪರ್ನಲ್ಲಿ ಬರೆಯುವಾಗ ಭಾರತ ದೇಶದ ರಾಜಧಾನಿ ಬೆಂಗಳೂರಂತ ಬರೆದೇನೆ, ಅದಕ್ಕೆ ಅದನ್ನು ಬದಲಾವಣೆ ಮಾಡು ಅಂತ ದೇವರಲ್ಲೇ ಕೇಳೀನಿ ನಾನು. ತಾಯಿ ಇದು ಮಾತನ್ನು ಕೇಳಿ ಭಾಳ ಆಶ್ಚರ್ಯವಾಯಿತು. ದೇವರ ಮನೆ ಒಳಗೆ ಬಂದು ತಲೆ ಮೇಲೆ ಕೈ ಇಟ್ಟು ನೇವರಿಸಿ ಕೇಳಿದ್ಲು, ಏನು ಮಗು ನೀನು ಕೇಳುವಂಥ ಪ್ರಶ್ನೆ? ಭಾರತ ದೇಶದ ರಾಜಧಾನಿ ಬೆಂಗಳೂರನ್ನಾಗಿದೆ ಮಾಡಿದೇವ್ರೆ ಅಂತ ಕೇಳ್ತೀಯಲ್ಲ, ನವದೆಹಲಿ ಐತಲ್ಲ, ಅದಕ್ಕೆ ಏನಾಗಿದೆ? ಐತಮ್ಮ. ಇಲ್ಲ ಅಂದರು. ಯಾರಂದರು? ಐತಿ. ನಿನ್ನೆಯಿಂದ ನಾನು ಪೇಪರ್ನಲ್ಲಿ ಭಾರತ ದೇಶದ ರಾಜಧಾನಿ ಬೆಂಗಳೂರಂತ ಬರ್ದೇನೆ, ಅದಕ್ಕೆ ಅದನ್ನು ಪರಿವರ್ತನೆ ಆಗಲಿ ಅಂತ ನಾನು ಕೇಳಿದ್ನಿ ಅಂತ ಹೇಳಿದ್ನು ನಾನು. ಆ ಹುಡುಗಿ ಏನಾದರೂ ಕೇಳಿದರೆ ಭಾರತ ದೇಶದ ರಾಜಧಾನಿ ಬೆಂಗಳೂರು ಆಗಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ವೀರಶೈವ ಮತಸ್ಥಾಪನ ವಿಚಾರ ಬಂದಾಗ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಬಿಟ್ಟು ಅದು ಇನ್ನೊಬ್ಬರಿಗೆ ನಾವು ಏನಾದರೂ ಜೋಡಿಸ್ತೇವಂದ್ರೆ ಆ ಹುಡುಗನಿಗೆ ಆದಂಥ ಅಪಹಾಸ್ಯ ರೀತಿ ಆಗ್ತಾಯಿದೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಇವೆಲ್ಲ ಹರಿಹರ ಜನ ಭಾಳ ವ್ಯವಹಾರಸ್ಥರಿದ್ದೀರಿ. ಬೆಳಗಿನಿಂದ ಸಾಯಂಕಾಲ ನನಗೆ ವ್ಯವಹಾರ ಮಾಡಿ ಸಂಜೆ ಲೆಕ್ಕಪತ್ರ ಮಾಡ್ತೀರಿ. ಒಂದು ಅಂಕಿಯ ಮುಂದೆ ಒಂದು 0 ಇಟ್ಟರೆ 10 ಆಗ್ತಾಯಿದೆ, 2 ಇಟ್ಟರೆ 100 ಆಗ್ತಾಯಿದೆ, 3 ಇಟ್ಟರೆ 1000 ಆಗ್ತಾಯಿದೆ, 4 ಇಟ್ಟರೆ 10,000 ಆಗ್ತಾಯಿದೆ, 5 ಇಟ್ಟರೆ 1,00,000 ಆಗ್ತಾಯಿದೆ. ಒಂದು ಅಂಕಿಯ ಮುಂದೆ 0 ಇಡ್ತಾ ಹೋದರೆ ಅದರ ಬೆಲೆ ಹೆಚ್ಚು ಹೆಚ್ಚು ಆಗ್ತಾಯಿದೆ. ನೀವು ಒಂದು ಅಂಕಿಯನ್ನು ತೆಗೆದು ನೀವು 0 ಎಷ್ಟಾದರೂ ಇಡಿ, ಅದು 0 ಆಗಿರ್ತಾ ಇದೆ ಹೊರತು ಬೆಲೆ ಬರೋದಿಲ್ಲ. ಹಾಗೆ ಒಂದು ಅನ್ನುವಂಥ ಸ್ಥಾನದಲ್ಲಿ ವೀರಶೈವ ಧರ್ಮದಲ್ಲಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ನಾವು ಇಟ್ಟುಕೊಂಡು
ಮುಂದೆ ನಾವು ಶರಣರನ್ನು ಸ್ಮರಿಸ್ತಾ ಹೋದರೆ ಈ ಧರ್ಮ ಗೌರೀಶಂಕರ ಶಿಖರ ತಲುಪೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಈ ಧರ್ಮಕ್ಕೆ ಹೊರಗಿನವರು ವೈರಿಗಳದಾರು ಅಂತ ನಾವು ತಿಳಿದಿಲ್ಲ. ಅನ್ಯರು ಹಗೆಗಳಾದರೆ ಬಾಳಬಹುದು, ತನ್ನವರು ಹಗೆಗಳಾದರೆ ಬಾಳಲಾಗದು ಅನ್ನುವಂಥ ಮಾತಿದೆ. ಹೊರಗಿನವರು ವೈರಿಗಳು ಯಾರೂ ಇಲ್ಲ, ನಮ್ಮವರೇ ನಮಗೆ ವೈರಿಗಳಾಗಿ ನಮ್ಮ ಧರ್ಮ ಸಂಸ್ಕೃತಿಗೆ ಕಲುಷಿತಗೊಳಿಸುವಂಥ, ಜನರ ಭಾವನೆಗಳನ್ನು ಬೇರೆಡೆಗೆ ಸೆಳೆಯುವಂಥ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ. ಅವರು ಎಷ್ಟೇ ಮಾಡಿದರೂ ಕೂಡ ಆ ಪ್ರಯತ್ನ ವ್ಯರ್ಥವಾಗ್ತಾ ಇದೆ ಅನ್ನೋದು ಬೆಳಗಿನ ಸಂದರ್ಭದಲ್ಲಿ ಹರಿಹರ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎಚ್.ಎಸ್. ಶಿವಶಂಕರ್ ಅವರು ಭಾಳ ಸ್ಪಷ್ಟವಾದಂಥ ಧ್ವನಿಯಲ್ಲಿ ಹೇಳಿದ್ದು ತಾವೆಲ್ಲ ಕೇಳಿದ್ದೀರಿ. ಬಹುಶಃ ಇವತ್ತು ಸತ್ಯ ಎಲ್ಲರಿಗೂ ಕೂಡ ಗೊತ್ತಿದೆ, ಆದರೆ ಹೇಳಲಿಕ್ಕೆ ಮನಸ್ಸಿಲ್ಲ. ಆದರೆ ಸತ್ಯ ಹೇಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಸಂಕಷ್ಟಗಳು, ಆತಂಕಗಳು ಬರುವುದರಲ್ಲಿ ಸಂದೇಹ ಇಲ್ಲ. ಅದಕ್ಕೆ ಆ ಸಂಕಷ್ಟಗಳು ಬರುವುದಕ್ಕಿಂತ ಮುನ್ನವೇ ಅಖಂಡವಾದಂಥ ವೀರಶೈವ ಲಿಂಗಾಯತ ಸಮಾಜ ಜಾಸ್ತಿ ವ್ಯವಸ್ಥೆಯ ಒಂದು ಪರೆಯಿಂದ ಹೊರಗೆ ಬಂದು ಮೂಲ ವಾಹಿನಿಯಲ್ಲಿ ಬೆರೆತು ಹೆಜ್ಜೆ ಹಾಕಿದ್ದಾದರೆ ಇದಕ್ಕೆ ಸರಿಗಟ್ಟುವಂಥ ಶಕ್ತಿ ಇನ್ನೊಂದು ಯಾವುದೂ ಕೂಡ ಇರೋದಿಲ್ಲ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ಹೇಳದೆ ಬೇರೆ ದಾರಿ ಇಲ್ಲ. ಆ ಒಂದು ಅನೇಕ ಉನ್ನತ ವಿಚಾರಗಳನ್ನು ಇಟ್ಕೊಂಡೇ ದಾವಣಗೆರೆ ಮಹಾನಗರದಲ್ಲಿ ಇದೇ ಜೂನ್ 21, 22ರಂದು ಭಾಳ ಔಚಿತ್ಯಪೂರ್ಣವಾದಂಥ, ಹಿಂದೆಂದೂ ಯಾರೂ ಕೂಡ ಮಾಡದೇ ಇರುವಂಥ ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ ಹಮ್ಮಿಕೊಂಡಿರುವಂಥದ್ದು ಒಂದು ಹೊಸ ಆಯಾಮಕ್ಕೆ ದಿಕ್ಸೂಚಿ ಆಗಬಹುದು ಅನ್ನುವಂಥ ಆಶಾದಾಯಕ ಭಾವನೆಯನ್ನು ನಾವು ಹೊಂದಿದ್ದೇವೆ. ಡಿ ಜಿ ಶಿವಾನಂದಪ್ಪನವರು ಹೇಳಿದರು, ನಾವೆಲ್ಲ ಸಮಾರಂಭದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಶಕ್ತಿಯನ್ನು ವ್ಯಕ್ತಪಡಿಸಬೇಕು ಅದು 100ಕ್ಕೆ 100 ಸತ್ಯ. ಬಹುಶಃ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಗೆ ಅನುಮೋದನೆಯನ್ನು ಕೊಟ್ಟಿದೆ. ಅದನ್ನು ಮಹಾಸಭೆಯಾಗಲಿ, ಪೀಠಗಳಾಗಲಿ, ಪ್ರಜ್ಞಾವಂತ ಸಮಾಜ ಬಾಂಧವರಾಗಲಿ ಈಗಾಗಲೇ ಸ್ವಾಗತವನ್ನು ಮಾಡಿದ್ದಾರೆ. ಆದರೆ ಜಾತಿ ಗಣತಿ ಮಾಡುವಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ನಾವು ಯಾವುದೇ ಒಳಪಂಗಡದವರಿರಲಿ ಅದನ್ನು ಹೆಸರಿಸದೆ ವೀರಶೈವ ಲಿಂಗಾಯತ ಅಂತ ಬರೆಸಿದರೆ ಆ ಸಂಖ್ಯೆ ಪ್ರಥಮ ಸ್ಥಾನದಲ್ಲಿ ಈ ಸಮಾಜ ನಿಲ್ಲಲಿಕ್ಕೆ ಸಾಧ್ಯವಾಗ್ತಾಯಿ. ಅದು ಆಗಬಾರ್ದು ಅನ್ನುವಂಥ ಕಾರಣದಿಂದಲೇ ಕೆಲವು ಚಾಣಕ್ಯ ನೀತಿಯನ್ನು ಹೊಂದಿದಂಥ ರಾಜಕಾರಣಿಗಳು ನಮ್ಮಲ್ಲಿ ಒಳಜಾತಿಗಳ ಪ್ರಭೇದಗಳನ್ನು ಹುಟ್ಟು ಹಾಕಿ ಸಮಾಜವನ್ನು ಛಿದ್ರಗೊಳಿಸ್ತಾ ಇದ್ದಾರಲ್ಲ, ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಕ್ಕಟ್ಟಾಗಿ ಸರ್ಕಾರಕ್ಕೂ ಕೂಡ ನಾವು ಸ್ಪಷ್ಟ ಧ್ವನಿಯನ್ನು ಎತ್ತಿ ಮನವರಿಕೆ ಮಾಡಿಕೊಡುವಂಥ ಅವಕಾಶ ಬೇಕಾದಷ್ಟಿದೆ. ಅದನ್ನು ಪ್ರತಿಯೊಬ್ಬರೂ ಕೂಡ ಮನಗಂಡು ಮೂಲ ಪೀಠಗಳ ಒಂದು ಮಾರ್ಗದರ್ಶನದಲ್ಲಿ ಅವರಿವರು ಅನ್ನುವಂಥ ಭಾವನೆ ಇಲ್ಲದೆ ಎಲ್ಲರನ್ನು ಒಪ್ಪಿಕೊಂಡು ಈ ಸಮಾಜ ಧರ್ಮವನ್ನು ಮತ್ತೊಮ್ಮೆ ಕಟ್ಟಿ ಬೆಳೆಸುವಂಥ ಒಂದು ಗಟ್ಟಿ ಸಂಕಲ್ಪ ಜಗದ್ಗುರು ಪಂಚಪೀಠಾಧೀಶ್ವರರು ಮಾಡುವಂಥ ಒಂದು ಯೋಚನೆಯೂ ಕೂಡ ಇದೆ ಅನ್ನುವುದನ್ನು ಇಲ್ಲಿ ಹೇಳಲಿಕ್ಕೆ ನಾವು ಮರೆಯುವುದಿಲ್ಲ. ಹರಿಹರ ನಗರದಲ್ಲಿ ಪಂಚಪೀಠದ ಜಗದ್ಗುರುಗಳು ಪೀಠಾರೋಹಣ ಮಾಡಿದಾಗ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ
ಮತ್ತೊಮ್ಮೆ ಅವರ ಪೀಠದ ಜಗದೊಳು ಲಿಂಗೈಕ್ಯರಾದಾಗ ಪುಣ್ಯ ಸ್ಮರಣೆ ಮಾಡಿ ಮತ್ತೆ ಯಾವುದೇ ಕಾರ್ಯಕ್ರಮಗಳು ನಡೀತಾ ಇದ್ದಿಲ್ಲ. 1997ರಲ್ಲಿ ಎಚ್ ಶಿವಪ್ಪನವರು ರಾಜ್ಯದಲ್ಲಿ ಮಂತ್ರಿಯಾಗಿರುವಾಗ ಈ ಹರಿಹರ ನಗರದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದರು. ಅದರಲ್ಲಿ ಎಲ್ಲ ಪೀಠಗಳು ಪಾಲ್ಗೊಂಡು ಸಮಾಜಕ್ಕೆ ಮಾರ್ಗದರ್ಶನ ನೀಡಿದಂಥ ಪ್ರಥಮ ಯುಗಮಾನೋತ್ಸವ ಇಲ್ಲಿ ನಡೀತಿ. ಬಹುಶಃ ಅಂಥ ಯುಗಮಾನೋತ್ಸವ ಆದ ನಂತರ ಈ ಹರಿಹರ ನಗರದಲ್ಲಿ ಮೇಲಿಂದ ಮೇಲೆ ವರ್ಷಕ್ಕೆ ಒಂದಾದರೂ ಕಾರ್ಯಕ್ರಮ ನಡೀಬೇಕು ಅಂಥೇಳಿ ಸಮಾಜ ಬಾಂಧವರು ನಿರ್ಧರಿಸಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂದಿರ ಹಳೇಪೇಟೆ ಬಸವೇಶ್ವರ ದೇವಸ್ಥಾನದ ವತಿಯಿಂದ 3 ದಿನಗಳ ಕಾಲ ಜಗದ್ಗುರುವರ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಈ ಧರ್ಮ ಸಮಾರಂಭ ನಡೆಸಿಕೊಂಡು ಬಂದದ್ದು ತಮಗೆಲ್ಲ ಗೊತ್ತಿದೆ. ಎಲ್ಲೆಲ್ಲಿ ಹೋಗಿ ನಾವು ಗುರುಭವನದಲ್ಲಿ ಮಾಡ್ತಾಯಿದ್ವಿ. ಆದರೆ ಇವತ್ತು ಇದೇ ದೇವಸ್ಥಾನದಲ್ಲಿ ಇಂಥ ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿ ಈ ಸಭಾಭವನ ನಿರ್ಮಾಣಗೊಂಡಿದೆ. ಮಂಗಲ ಮೂರ್ತಿಗಳ ಪ್ರತಿಷ್ಠಾಪನೆಯಾಗಿದೆ. 3 ಅಂತಸ್ತಿನಲ್ಲಿ 3 ದೈವಗಳು ಪೂಜೆಗೊಳ್ತಾ ಇದ್ದಾವೆ. ಈ ಅಂತಸ್ತಿನಲ್ಲಿ ಜಗದ್ಗುರು ರೇಣುಕಾಚಾರ್ಯ ಅವತಾರ ತಾಳಿದಂಥ ಸೋಮೇಶ್ವರ ಮಹಾಲಿಂಗ ಇಲ್ಲಿ ಸ್ಥಾಪನೆಗೊಂಡಿದೆ. 2ನೇ ಪೂಜಾ ಮಂಟಪದಲ್ಲಿ ಕ್ಷೇತ್ರನಾಥನಾಗಿ ಗೋತ್ರ ಪುರುಷನಾಗಿ ದುಷ್ಟ ಶಕ್ತಿಗಳನ್ನು ದಮನ ಮಾಡಿ ಶಿಷ್ಟರನ್ನು ಕಾಪಾಡಿದಂಥ ವೀರಭದ್ರ ಸ್ವಾಮಿಯ ಮಂಗಲ ಮೂರ್ತಿ ಪೂಜೆಗೊಳ್ತಾ ಇದೆ. ಕೆಳಗಡೆ ಗರ್ಭಗುಡಿಯಲ್ಲಿ ವಿಶ್ವಧರ್ಮದ ವಿಭು ಜಗದ್ಗುರು ರೇಣುಕಾಚಾರ್ಯರ ಮತ್ತು ಶಿವನ ಎದುರಿಗೆ ಯಾವಾಗಲೂ ನಂದಿ ಧರ್ಮದ ಸಂಕೇತ. ನಂದಿ ರೈತರಿಗೆ ಬೇಕಾದಂಥ ಪಾವನ ವಸ್ತು. ಆ ನಂದಿ ಕೆಳಗಡೆ ಪೂಜೆಗೊಳ್ತಾ ಇದೆ. ನಂದಿ ಉಜ್ಜಯಿನಿ ಪೀಠದ ಸೂತ್ರದ ನಾಯಕನೂ ಕೂಡ ಹೌದು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಹೀಗೆ ಈ ಮಂದಿರ ಇಷ್ಟೊಂದು ಸುಂದರವಾಗಿ ಬೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ, ಸೇವಾ ಸಮಿತಿಯವರ ಪರಿಶ್ರಮ ಕಾರಣ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಆಗಬೇಕಾಗಿದೆ. ಮಾನ್ಯ ಶಾಸಕರು ಈ ಸಭಾಂಗಣದ ಮೇಲ್ಛಾವಣಿ ಫಾಲ್ ಸೀಲಿಂಗನ್ನು ತಮ್ಮ ಅನುದಾನದಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ನಿನ್ನೆ ತಪೋವನ ಸಂಸ್ಥೆಯ ಚೇರ್ಮನ್ರಾದಂಥ ಶಶಿಕುಮಾರ್ ಮೇರ್ವಾಡೆಯವರು ಬಂದಂಥ ಎಲ್ಲ ಭಕ್ತರು ಕುಳಿತು ಊಟ ಮಾಡಬೇಕು ಅಂಥೇಳಿ ಡೈನಿಂಗ್ ಟೇಬಲ್ಲು ಮತ್ತು ಸ್ಟೀಲ್ ಸ್ಟೂಲು ಇವುಗಳನ್ನು ಎಷ್ಟೇ ಖರ್ಚಾದರೂ ನಾನು ಮಾಡಿಸಿ ಸಮರ್ಪಣೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿದೆ. ಅನೇಕ ಧರ್ಮಾಭಿಮಾನಿಗಳು ಕೂಡ ಈ ಕಾರ್ಯದಲ್ಲಿ ಸಹಕರಿಸಿದ್ದನ್ನು ನಾವು ಯಾವಾಗಲೂ ನೆನಪಿಸಿಕೊಳ್ತಾ ಇದ್ದೇವೆ. ಇವತ್ತು ಕೂಡ ಆ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಈ 3ನೇ ದಿನ ಕೊನೆಯ ಸಮಾರಂಭದ ನೇತೃತ್ವವನ್ನು ಶಿವಾಚಾರ್ಯ ಸಂಕುಲದಲ್ಲಿ ಅತ್ಯಂತ ಸಾತ್ವಿಕತೆಯ ಸಾಕಾರ ಮೂರ್ತಿಗಳಾಗಿ ಗುರು ಪರಂಪರೆಯ ಆದರ್ಶಗಳನ್ನು ಬಾಯಿಂದ ಹೇಳೋದಲ್ಲ, ಆಚರಣೆ ಮಾಡಿ ತೋರಿಸುವುದರ ಮೂಲಕ ಭಕ್ತ ಸಂಕುಲಕ್ಕೆ ಒಂದು ಆದರ್ಶವಾದಂಥ ಮಾರ್ಗದರ್ಶನ ಕೊಡುವಂಥ ಶ್ರೀಗಳು ಹಂಪಸಾಗರದ ಶ್ರೀ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು. ಭಾಳ ಜನ ಸ್ವಾಮಿಗಳನ್ನು ನೋಡ್ತೀರಿ, ಹೆಸರಿಗೆ ಮಾತ್ರ ಸ್ವಾಮಿಗಳಾಗಿರ್ತಾರೆ. ಅವರ ಆಚಾರ ವಿಚಾರಗಳು ನಡೆನುಡಿಗಳು ಜನರಿಗೆ ಕೆಲವು ಸಂದರ್ಭದಲ್ಲಿ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥ ಅನೇಕ ಮಠಾಧೀಶರನ್ನು ಕಾಣ್ತೀರಿ. ಆದರೆ ಅವರು ಯಾರೋ, ಅವರ ಹಿನ್ನೆಲೆ ಏನು ಅನ್ನುವಂಥದ್ದು ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಆದರೆ ಸಾತ್ವಿಕ ಪ್ರವೃತ್ತಿಯುಳ್ಳಂಥ ಧರ್ಮ ಮಾರ್ಗದಲ್ಲಿ ತಾವು ನಡೆದು ಇನ್ನೊಬ್ಬರಿಗೆ ಏನು ಹೇಳ್ತಾರಲ್ಲ ಅಂಥ ಆದರ್ಶ ಗುರುವಿನನ್ನು ಆಶ್ರಯಿಸಿ ಈ ಬದುಕನ್ನು
ಸಮೃದ್ಧಗೊಳಿಸಿಕೊಳ್ಬೇಕಾಗಿದೆ. ಭೌತಿಕ ಬದುಕು ಸಮೃದ್ಧಗೊಂಡರೆ ಸಾಲದು, ಆಂತರಿಕವಾದಂಥ ಜೀವನ ಏನಿದೆ ಅದು ಕೂಡ ಪರಿಶುದ್ಧಗೊಳ್ಳಬೇಕು. ಆ ಅಂತರಾತ್ಮ ಪರಿಶುದ್ಧಗೊಳಿಸಲಿಕ್ಕೆ ಗುರುವೊಬ್ಬನೇ ಸಮರ್ಥ ಹೊರತು ಬೇರೆ ಯಾರೂ ಕೂಡ ಅಲ್ಲ. ಅದಕ್ಕಾಗಿ ಶಾಸ್ತ್ರ ಸಿದ್ಧಾಂತಗಳು ಗುರುವಿಗಿಂತ ಅಧಿಕವಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಅನ್ನುವಂಥ ಪ್ರಶಂಸೆಯನ್ನು ಮಾಡ್ತಾ ಇದ್ದಾವೆ. ಇವತ್ತು ಕೈ ಹಿಡಿದಂಥ ಹೆಂಡತಿಗೆ, ಒಡ ಹುಟ್ಟಿದಂಥ ಮಕ್ಕಳಿಗೆ ಹೇಳದೇ ಇರುವಂಥ ಗುಟ್ಟಿನ ವಿಚಾರಗಳನ್ನು ತಾನು ನಂಬಿ ನಡೆಯುವಂಥ ಗುರುವಿನಲ್ಲಿ ಇವತ್ತು ಕೂಡ ನಿಜವಾದಂಥ ಶಿಷ್ಯ ತನ್ನ ವಿಚಾರಗಳನ್ನು ಹಂಚಿಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾನನ್ನೋದಕ್ಕೆ ಬೇಕಾದಷ್ಟು ಸನ್ನಿವೇಶ ಸಂದರ್ಭಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಯಾರೇನೇ ಹೇಳಲಿ ಬಿಡಲಿ, ನಮ್ಮ ಧರ್ಮದ ಆಚರಣೆಯನ್ನು ಮಾಡ್ತಾ ಇನ್ನೊಂದು ಧರ್ಮದ ಜೊತೆಗೆ ಸಹಿಷ್ಣುತಾ ಮನೋಭಾವನೆಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ನಡೆದದ್ದಾದರೆ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂಥ ಭಾವನೆಗಳನ್ನು ಹೊಂದಿ ರಂಭಾಪುರಿಯ ಪೀಠ ಹಿಂದೂ ಕೆಲಸ ಮಾಡಿದೆ. ಇವತ್ತು ಇಂಥ ಸಂದಿಗ್ಧ ಸಂಕ್ರಮಣ ಕಾಲದಲ್ಲಿಯೂ ಕೂಡ ಮಾಡ್ತಾಯಿದೆ. ಆದರೆ ಎಲ್ಲಿ ಹೋದರೂ ಈ ಪೀಠದ ಧರ್ಮಧ್ವಜ ಮೇಲಕ್ಕೆ ಹಾರಿದೆ ಹೊರತು ಯಾವತ್ತೂ ಕೂಡ ಅದಕ್ಕೆ ಚ್ಯುತಿ ಬರುವಂಥ ಕೆಲಸ ಯಾವತ್ತೂ ಕೂಡ ಆಗಿಲ್ಲ. ಅದಕ್ಕೆ ಭೌತಿಕ ಆಸ್ತಿ ಮುಖ್ಯ ಅಲ್ಲ. ನಮ್ಮ ಶ್ರೀಗಳವರು ಹೇಳಿದಂತೆ ಭಕ್ತರೇ ನಿಜವಾದಂಥ ಆಸ್ತಿ ಅಂತ ತಿಳಿದು ಕೆಲಸ ಮಾಡಿದಂಥ ಪೀಠಗಳು. ಇವತ್ತು ಶ್ರೀಮಂತಿಕೆಯಿಂದ ರಾಜಕಾರಣಿಗಳು ಗುರುತಿಸ್ತಾರೆ, ಕೆಲವು ಜನ ಗುರುತಿಸ್ತಾರೆ. ಅವರು ಕಟ್ಟಿದಂಥ ವಿದ್ಯಾಸಂಸ್ಥೆಗಳಿಂದ ಗಳಿಸಿದ ಸಂಪತ್ತಿನಿಂದ ಭವ್ಯ ಸೌಧಗಳನ್ನು ನೋಡಿ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ಪರಂಪರೆಗಳನ್ನು ಮನೆಗೆ ಮನಮನಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ವೀರಶೈವ ಪಂಚಪೀಠಗಳು ಮತ್ತು ಇದರ ಶಾಖಾಮಠಗಳು ಮಾಡ್ತಾ ಬಂದಿವೆ ಅನ್ನುವಂಥದ್ದನ್ನು ಬಹಳ ಜನ ಮರೆಯುವಂಥವರಾಗಿದ್ದಾರೆ. ಹಾಗೆ ಮರೆಯಬಾರ್ದು. ಧರ್ಮ ಉಳಿದರೆ, ಸಂಸ್ಕೃತಿ ಉಳಿದರೆ ನಾವೆಲ್ಲ ನೆಮ್ಮದಿಯಿಂದ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಭೌತಿಕ ಬದುಕಿಗೆ ಮಾರು ಹೋಗಿದ್ದರೆ ಚಿನ್ನದ ಇಟ್ಟಿಗೆಗಳಿಂದ ರಂಭಾಪುರಿ ಪೀಠವನ್ನು ನಿರ್ಮಾಣ ಮಾಡಬಹುದಾಗಿತ್ತು. ಆದರೆ ಅವರಿಗೆ ಅದು ಬೇಕಾಗಿದ್ದಿಲ್ಲ. ಭಕ್ತರ ಮನಸ್ಸು ಪರಿಶುದ್ಧಗೊಳ್ಳಬೇಕು, ಸಂಸ್ಕಾರವಂತರಾಗಬೇಕು, ಅವರೇ ಸಮಾಜದ ಆಸ್ತಿಯಾಗಿ ತೋರಬೇಕು ಅನ್ನುವಂಥ ಕಾರಣದಿಂದ ಸಮಾಜವನ್ನು, ಜನರನ್ನು ತೀಡುವಂಥ ಕೆಲಸ ಮಾಡಿಕೊಂಡು ಬಂದರು ಅನ್ನೋದನ್ನು ನಿಮ್ಮೆಲ್ಲರ ಮನಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಒಟ್ಟಾರೆ ಈ 3ನೇ ದಿನದ ಸಮಾರಂಭ ಅತ್ಯಂತ ಒಳ್ಳೆಯ ರೀತಿಯಿಂದ ನಡೆದು ಸಂತೋಷವನ್ನು ಉಂಟು ಮಾಡಿದೆ. 2 ಹೊಸ ಪ್ರತಿಭೆಗಳನ್ನು ಕಂಡು ತಾವಷ್ಟೇ ಪುಲಕಿತರಾಗಿಲ್ಲ, ಜಗದೊಳಗೂ ಕೂಡ ಭಾಳಷ್ಟು ಹರುಷವಾಗಿದೆ. ಯೋಗಾಸನ ಪ್ರದರ್ಶನ ಮಾಡಿದಂಥ ಕುಮಾರಿ ಸೃಷ್ಟಿ ಅವರಿಗೆ ಎಲ್ಲರೂ ಕೂಡ ಬೆಂಬಲಿಸುವಂಥ ರಾಷ್ಟ್ರ ಮಟ್ಟದಲ್ಲಿ ಆ ಮಗು ಬೆಳೀಲಿಕ್ಕೆ, ಬೆಳವಣಿಗೆ ಅಭಿವೃದ್ಧಿ ಆಗಲಿಕ್ಕೆ ಏನು ಸಹಕಾರ ಬೇಕು, ಅಂಥ ಸಹಕಾರಗಳನ್ನು ರಾಜಕೀಯ ವ್ಯಕ್ತಿಗಳಿಂದ ದೊರಕಿಸಿಕೊಡುವಂಥ ಪ್ರಯತ್ನ ಮಾಡುವಂಥ ಅವಶ್ಯಕತೆ ಇದೆ. ಇನ್ನೊಂದೆಡೆಗೆ ಸಾತ್ವಿಕ ಸಮಾಜ ಕಟ್ಟಿ ಬೆಳೆಸುವಲ್ಲಿ ವೀರಶೈವ ಪಂಚಪೀಠಗಳ ಬಗ್ಗೆ ತಮ್ಮ ರಕ್ತದ ನರನಾಡಿಗಳಲ್ಲಿ ಸ್ವಾಭಿಮಾನವನ್ನು ಇಟ್ಟುಕೊಂಡು ಜನರ ಮನಸ್ಸುಗಳನ್ನು ತಿಳಿಗೊಳಿಸುವಂಥ
ನಿಜವಾದಂಥ ಧರ್ಮದ ವಾಹಿನಿಗೆ ಅವರೆಲ್ಲರನ್ನ ಪ್ರೇರೇಪಿಸುವಂಥ ಕೆಲಸ ಅವಧೂತ ಕವಿ ಗುರುರಾಜ್ ಅವರು ಏನು ಮಾಡ್ತಾ ಇದ್ದಾರೆ, ಆ ಕಾರ್ಯವು ಕೂಡ ನಿರಂತರವಾಗಿ ನಡೆದುಕೊಂಡು ಬರುವಂತಾಗಲಿ. ಅವರ ಮೇಲೆ ಆಶೀರ್ವಾದ ಯಾವಾಗಲೂ ಕೂಡ ಇದ್ದೇ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ, ನಮ್ಮ ಸಮಾಜದ ಅಧ್ಯಕ್ಷರಾದಂಥ DG ಶಿವಾನಂದಪ್ಪನವರು ಈ ಅಧ್ಯಕ್ಷ ಸ್ಥಾನ ಹಿಂದೆ ಎಷ್ಟೋ ಜನ ಹೊಂದಿ ಕೆಲಸ ಮಾಡಿದರು. ಇವತ್ತು ಅವರಿಗಿಂತ ವಿಭಿನ್ನವಾಗಿ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯಿಂದ ರಚನಾತ್ಮಕ ಕಾರ್ಯಗಳತ್ತ ಗಮನ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಹೇಳೋದಿಷ್ಟೇ, ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಕೇವಲ ಒಮ್ಮುಖವಾಗಿ ಕೆಲಸ ಮಾಡಬೇಡಿ. ಕೇವಲ 12ನೇ ಶತಮಾನದ ಶರಣರಷ್ಟೇ ಚಿಂತನೆಗಳು ಅಲ್ಲಿ ನಡೀಬಾರ್ದು. ಆ ಶರಣರಿಗೆ ಪ್ರೇರೇಪಣೆಯನ್ನು ನೀಡಿದಂಥ, ಅವಕಾಶ ಕಲ್ಪಿಸಿಕೊಟ್ಟಂಥ ಮೂಲ ಪಂಚಪೀಠಗಳ ಪವಿತ್ರ ಪರಂಪರೆ, ಅವರು ಕೊಟ್ಟಂಥ ಸಂಸ್ಕಾರದ ಆದರ್ಶಗಳನ್ನು ಸಮಾಜಕ್ಕೆ ಸಂಯುಕ್ತವಾಗಿ ಮುಟ್ಟಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲರದು ಕೂಡ ಇದೆ. ಇದನ್ನು ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ನಾವು ಮನವರಿಕೆ ಮಾಡಿದ್ದೇವೆ, ರಾಜ್ಯದ ಅಧ್ಯಕ್ಷರಿಗೂ ಕೂಡ ಮನವರಿಕೆಯನ್ನು ಮಾಡಿದ್ದೇವೆ. ಅಲ್ಲಲ್ಲಿರುವಂಥ ಜಿಲ್ಲಾ ಅಧ್ಯಕ್ಷರಿಗೆ, ತಾಲೂಕಾ ಘಟಕದ ಅಧ್ಯಕ್ಷರಿಗೂ ಕೂಡ ಇದನ್ನೇ ನಾವು ಹೇಳ್ತಾ ಬಂದಿದ್ದೇವೆ. ಆದರೂ ಕೆಲವು ಜನ ಕೇವಲ ಒಮ್ಮುಖವಾಗಿ ಹೋಗ್ತಾ ಇದ್ದಾರೆ ಹೊರತು ಸಮಗ್ರವಾಗಿ ಕೂಡಿ ಹೋಗುವಂಥ ಗುಣಧರ್ಮ ಕೆಲವರಲ್ಲಿ ಇಲ್ಲ. ಅಲ್ಲಲ್ಲಿ ಒಬ್ಬಿಬ್ಬರು ಹಂತರದಾರು, ಆದರೆ ಅಂಥವರ ಮಾತಿಗೆ ಹೆಚ್ಚಿನ ಬೆಲೆಯನ್ನು ಕೊಡದೆ ಉಳಿದಂಥ ಎಲ್ಲ ಜನರು ಸಾಮರಸ್ಯ ಸೌಹಾರ್ದತೆಯಿಂದ ಬೆಳೆದು ಈ ಧರ್ಮ ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಂಡು ಬರಬೇಕನ್ನುವಂಥ ಮಾತನ್ನು ಪ್ರಸ್ತಾಪಿಸಿ, ನಮ್ಮ ಹೇಮಂತ್ ರಾಜ ಅವರು ಬಹುಶಃ ಈ ಮೊದಲ ಮಂದಿರನ ನೋಡಿದರು. ಇವತ್ತು ಈ ಮಂದಿರ ನೋಡಿ ನಿಮ್ಮೆಲ್ಲರಿಗಿಂತ ಹೆಚ್ಚಿನ ಹರುಷ ನಮ್ಮ ಹೇಮಂತ್ ರಾಜರವರಿಗೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಬುದ್ಧಿ ಹೇಗಾದರೂ ಮಾಡಿ ಈ ಮಂದಿರ ಪುನರುತ್ಥಾನ ಮಾಡಿ ಅಂಥೇಳಿ ಎಷ್ಟೋ ಸಂದರ್ಭದಲ್ಲಿ ಅವರು ಹೇಳಿದರು. ಹೇಳೋದಷ್ಟೇ ಅಲ್ಲ, ತಮ್ಮ ಕೈಲಾದಂಥ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದಂಥ ದಿನಗಳನ್ನು ನಾವು ಮರ್ತಿಲ್ಲ. ಏಕೋ 4-5 ವರ್ಷಗಳಿಂದ ಹೇಮಂತ್ ರಾಜರು ಈ ಸಮಾರಂಭಕ್ಕೆ ಕಣ್ಣಿಗೆ ಕಾಣಿಸಲಿಲ್ಲ. ನಮಗನ್ನಿಸ್ತು ಅವರೆಲ್ಲರೂ ಫಾರಿನಿಗೆ ಹೋಗ್ಯಾರೋ ಅಥವಾ ಎಲ್ಲೇ ಹೋಗ್ಯಾರೋ, ಯಾಕೆ ಬಂದಿಲ್ಲ ಅಂತ ನಮಗನ್ನಿಸಿತ್ತು. ಆದರೆ ಇವತ್ತು ಈ ಪೂಜಾ ಆಷಾಢ ಮಾಸ ಸಮಾರಂಭದಲ್ಲಿ ಅವರು ಬಂದದ್ದನ್ನು ನೋಡಿ ಹಂಡೆ ಹಾಲು ಕುಡಿದಷ್ಟು ರಂಭಾಪುರಿ ಜಗದೊಳವರಿಗೆ ಸಂತೋಷವಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಕಾರ್ಯ ನಡೀಲಿಕ್ಕೆ ಸೇವಾಕರ್ತರ ಸೇವಾ ಬಹಳ ದೊಡ್ಡದು. ಅವರೆಲ್ಲರೂ ತಮ್ಮ ಕರ್ತವ್ಯ ಮಾಡಿದ್ದಾರೆ. ನಮ್ಮ ಕಾಂತರಾಜ್ ಮತ್ತು ವೀರೇಶ್ ಮತ್ತು ಅವರ ಮಗಳು ಹಾಡುವಂಥ ಶೈಲಿ ನೋಡಿದರೆ ನಿಜವಾಗಲೂ ಬಹಳ ಭವಿಷ್ಯ ಆ ಹೆಣ್ಣು ಮಗುವಿಗೆ ಕೂಡ ಉಜ್ವಲ ಇದೆ ಅಂತ ಅನ್ನಿಸ್ತಾ ಇದೆ. ಕಂಚಿನಂಥ ಕಂಠ, ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದರೆ ನಿಜವಾಗಲೂ ಆ ಮಗು ಸಂಗೀತ ಕ್ಷೇತ್ರದಲ್ಲಿ ಬೆಳೆಯುವುದರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಮತ್ತು ನಮ್ಮ ಸುರೇಶ್ ಅವರ ಮಗಳು ಐಶ್ವರ್ಯ ಹೋದ ವರ್ಷವೂ ಕೂಡ ಸ್ವಾಗತ ಮಾಡಿದ್ಲು. ಈ ವರ್ಷವೂ ಕೂಡ ಸ್ವಾಗತವನ್ನು ಬಹಳ ಅಚ್ಚುಕಟ್ಟಾಗಿ ಯುವ ಪ್ರತಿಭೆಗಳಿಗೆ ನಮ್ಮ ಸಮಿತಿಯವರ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಯುವಕರು ಬೆಳಿಬೇಕು, ಅವರೇ ನಮ್ಮ ದೇಶದ ಆಸ್ತಿ. ಅವರಿಗೆ ಮಾರ್ಗದರ್ಶನ ಸಂಸ್ಕಾರ ಕೊಟ್ಟರೆ ಅವರಿಂದ ಈ ದೇಶ ನಾಡು ಸಮೃದ್ಧಿ ಆಗಲಿಕ್ಕೆ ಸಾಧ್ಯತೆ. ಐಶ್ವರ್ಯ ನಿನ್ನೆ ಭ್ರಮರಾಂಬಿಕಾ ಥರ ಅವಳು ಕೂಡ ಪ್ರತಿಭಾ ಸಂಪನ್ನಳಾಗಿ ಇವತ್ತು ಸ್ವಾಗತವನ್ನು ಮಾಡಿದ್ದು ಸಂತೋಷ ತಂದಿದೆ. ಮತ್ತು ಶಿಕ್ಷಕರಾದಂಥ ನಮ್ಮ ಕೊಟ್ರೇಶ್ ಅವರು ಒಬ್ಬೊಬ್ಬರು ಉಪನ್ಯಾಸ ಮಾಡಿದ ನಂತರದಲ್ಲಿ ಅವರು ಹೇಳುವಂಥ ನುಡಿಮುತ್ತಗಳು ಈ ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವಂಥವುಗಳಲ್ಲವು. ಆ ಮಾತುಗಳನ್ನು ನೀವು ಯಾರಾದರೂ ಬುದ್ಧಿವಂತರಾದರೆ ಆಗಿಂದಾಗಲೇ ನೀನು ನಮ್ಮ ಮಲ್ಲಿಕಾರ್ಜುನ್
ದೇವಾಂಗ ಅವರು ಬರ್ಕೊತಾ ಇದ್ರು. ಒಳ್ಳೆಯ ಮಾತು ಕಂಡಾಗ ಕೆಲವರು ಬುದ್ಧಿವಂತರು, ಚಾಣಾಕ್ಷರು ಆಗಿಂದಾಗಲೇ ಗುರ್ತು ಹಾಕ್ಕೊತಾರೆ ಕೆಲವು ಜನ. ಅದು ಒಂದು ಒಳ್ಳೆಯ ಅಭ್ಯಾಸ. ಅದು ಇವತ್ತು ಅವರು ಹೇಳಿದಂಥ ಅನೇಕ ನುಡಿಮುತ್ತುಗಳು ನಿಮ್ಮೆಲ್ಲರ ಬಾಳಿನ ಭಾಗ್ಯೋದಯಕ್ಕೆ ಒಂದು ಸ್ಫೂರ್ತಿಯನ್ನು ತಂದು ಕೊಡಬಲ್ಲವು. ಅವನ್ನು ಎಷ್ಟು ನೀವು ನಿಮ್ಮ ಜೀವನದಲ್ಲಿ ಸಂಗ್ರಹ ಮಾಡ್ತೀರಲ್ಲ, ಅದು ನಿಮಗೆ ಒಂದು ಆಸ್ತಿ ಇದ್ದ ಹಾಗೆ. ಇವತ್ತು ಎಷ್ಟೋ ಜನರು ಅದರ ಬಗ್ಗೆ ನಿರ್ಲಕ್ಷ್ಯ ಇರ್ತಾರೆ. ಹಾಗಾಗಬಾರ್ದು. ಶಿಕ್ಷಕರಿಂದ ಕೊಟ್ರೇಶ್ ಅವರು ಕೇವಲ ಅವರು ನಿರೂಪಣೆಗೆ ಮೀಸಲಿದಾರಂತ ನಮಗನಿಸೋದಿಲ್ಲ. ಅವಕಾಶಗಳು ಬಂದರೆ ಅವರಿಂದ ಒಂದು ಮುಂದಿನ ದಿನಗಳಲ್ಲಿ ಒಂದು ನಿರ್ದಿಷ್ಟ ವಿಚಾರವನ್ನು ಕುರಿತು ಉಪನ್ಯಾಸ ಮಾಡಲಿಕ್ಕೂ ಕೂಡ ಅವಕಾಶ ಕೊಡುವಂಥ ಯೋಚನೆ ನಮಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಮತ್ತು ಈ ಪವಿತ್ರ ಸಮಾರಂಭದಲ್ಲಿ ಕೊಂಡಜ್ಜಿ ಮನೆತನದ ಹಿರಿಯ ಜೀವ ಈಶ್ವರಪ್ಪನವರು ಬಹುಶಃ ಈ ವಯಸ್ಸಿನಲ್ಲಿಯೂ ಕೂಡ ಹಿಂದೆ ತೋಟಪ್ಪನವರ ಜೊತೆಗೂಡಿ, ನಾಗಪ್ಪನವರ ಜೊತೆಗೂಡಿ ಇಲ್ಲಿ ಧರ್ಮ ಕಾರ್ಯಕ್ಕೆ ಕೈಜೋಡಿಸಿ ಸೇವಾ ಮಾಡಿದರು. ಇವತ್ತು ಕೂಡ ಈ ಧರ್ಮ ಕಾರ್ಯಕ್ಕೆ ಪೀಠದಲ್ಲಿ ನಡೆಯುವಂಥ ದಾಸೋಹಕ್ಕೆ ಕೊಂಡಜ್ಜಿ ಈಶ್ವರಪ್ಪನವರು ಬಹಳ ಉತ್ತಮವಾದಂಥ ಸೇವೆಯನ್ನು ಮಾಡಿದಂಥ ಜೀವ ಅನ್ನೋದನ್ನು ಮರೆಯುವುದಿಲ್ಲ. ನಮ್ಮ ಯಜಮಾನ್ ಜಯದೇವಪ್ಪನವರು ನೀವೆಲ್ಲ ನೋಡಿದ್ದೀರಿ. ಅವರು ಸಮಾರಂಭದಲ್ಲಿದ್ದರೆ ಸಮಾರಂಭನೇ ತುಂಬದಂತೆ ಆಗ್ತಾಯಿತ್ತು. ಅವರನ್ನು ನೀವು ನೋಡಿದ್ದೀರಿ. ಕೊನೆಗೆ ಅವರು ಪೀಠದಲ್ಲಿ ಎಷ್ಟು ಭಕ್ತಿ ಶ್ರದ್ಧೆಯಿಂದ ನಡ್ಕೊಂಡ್ರಂದ್ರೆ ಅದನ್ನು ಹೇಳಲಿಕ್ಕೆ ನಮ್ಮಲ್ಲಿ ಶಬ್ದಗಳಿಲ್ಲ. ಅಷ್ಟು ಉತ್ತಮವಾದಂಥ ಬಾಂಧವ್ಯ ರಂಭಾಪುರಿ ಜಗದೊಳ ಜೊತೆಗೆ ಇಟ್ಕೊಂಡಿದ್ದು. ಇವತ್ತು ಅವರಿಂದ ತೆರವಾದಂಥ ಸ್ಥಾನವನ್ನು ಅವರ ಒಡಲ ಕುಡಿಯಾಗಿ ಹುಟ್ಟಿದಂಥ ಮುರುಗೇಶ್ ಅವರು ಕೂಡ ಇವತ್ತಿನ ವೇದಿಕೆಯಲ್ಲಿ ಕೂತ್ಕೋಬೇಕಾಗಿದ್ದು. ಅವರ ದೃಷ್ಟಿಯಿಂದ ಮುರುಗೇಶ್ ಅವರು ಕೆಳಗನೆ ಕುಳಿತು ಈ ಸಮಾರಂಭವನ್ನು ಕಂಡು ಸಂತೋಷಪಟ್ಟಿದ್ದಾರೆ. ಹೆಸರು ಹೇಳಿದರೆ ಭಾಳಷ್ಟು ಜನರು ಇದ್ದೀರಿ. ಒಂದು ಉತ್ಸಾಹ ಯುವಕರ ತಂಡ, ಹಿರಿಯರ ಮಾರ್ಗದರ್ಶನ, ಅನೇಕ ವೈದಿಕ ಸಮೂಹ, ಇವರೆಲ್ಲರ ಸೇವೆಯೂ ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ. ಮೇಲಾಗಿ ಈ ತಾಲೂಕಿನ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಬಹುಶಃ ಇಲ್ಲಿ ನಡೆದಂಥ ಕಾರ್ಯಕ್ರಮದ ವರದಿಯನ್ನು ಈ ನಾಡಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ. ಒಂದು ಹನಿ ಮಸಿ ಕೋಟಿ ಜನಕ್ಕೆ ಬಿಸಿಯ. ಇಲ್ಲಿ ಬಂದವರು ನೀವು ನೋಡಿ ಸಂತೋಷ ಪಡ್ಬೋದು. ಆದರೆ ಒಬ್ಬ ಉತ್ತಮ ಪತ್ರಿಕಾ ಗುಣಧರ್ಮ ಹೊಂದಿದಂಥ ವ್ಯಕ್ತಿ ಈ ಸಮಾರಂಭದ ಒಂದು ವರದಿಯನ್ನು ಮಾಡಿ ಕಳಿಸಿದರೆ ಇಡೀ ರಾಜ್ಯದ ಜನ ನೋಡಲಿಕ್ಕೆ ಸಾಧ್ಯ ಇದೆ. ಜಗದೊಳು ಕೂಡ ಪೂರ್ವಾಶ್ರಮದಲ್ಲಿ 3-4 ವರ್ಷಗಳ ಕಾಲ ಪತ್ರಿಕಾ ರಂಗದಲ್ಲಿ ಪಳಗಿದಂಥ ಒಂದು ಅನುಭವ ನಮಗಿದೆ. ಹೀಗಾಗಿ ಯಾವುದೇ ಭಾಗದಲ್ಲಿ ಜಗದೊಳವರು ದಯಮಾಡಿಸಲಿ ಆಯಾ ಭಾಗದ ಪತ್ರಿಕಾ ಪ್ರತಿನಿಧಿಗಳಾಗಲಿ, ದೃಶ್ಯ ಮಾಧ್ಯಮದವರಾಗಲಿ ಆ ಧ್ವನಿಯನ್ನು ಅಲ್ಲಿಗಷ್ಟೇ ಮೀಸಲಿಡದೆ ಇಡೀ ನಾಡಿನ ಜನತೆಗೆ ಮುಟ್ಟಿಸುವಂಥ ಒಂದು ದೊಡ್ಡ ಕೆಲಸ ಏನು ಮಾಡ್ತಾ ಇದ್ದಾರೆ. ಆ ಶ್ರೇಯಸ್ಸು ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಸಲ್ಲಬೇಕು ಅನ್ನುವಂಥ ಅಭಿಮಾನದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಅವರ ಸೇವೆಯೂ ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ಅದು ಒಂದು ಕಾರಣ ಅನ್ನುವಂಥ ಹರುಷವನ್ನು ವ್ಯಕ್ತಪಡಿಸಿ, ಸಮಯ 10 ಗಂಟೆ ಮೀರಿ ಹೋಗ್ತಾ ಇರೋದರಿಂದ ತಾವೆಲ್ಲರೂ ಕೂಡ ಇನ್ನೂ ಪ್ರಸಾದ ಸ್ವೀಕರಿಸಿ ತೆರಳಬೇಕಾಗಿರೋದ್ರಿಂದ ಮತ್ತೆ ಮುಂದಿನ ವರ್ಷ ನಿಮ್ಮ ಭೇಟಿ ಇದೇ ಆಷಾಢ ಮಾಸದಲ್ಲಿ. ಮಧ್ಯದಲ್ಲಿ ನೀವು ಕಾರ್ಯಕ್ರಮ ಮಾಡೋದಿಲ್ಲ, ಕರೆಯೋದಿಲ್ಲ. ನಮ್ಮ ಅವಧೂತ ಕವಿ ಗುರುರಾಜರು ಮಾಡಿದರೆ ಮಾತ್ರ ಮತ್ತೊಮ್ಮೆ ಮಧ್ಯದಲ್ಲಿ ಬರಬಹುದಂತ ನಮಗನ್ನಿಸ್ತಾ ಇದೆ. ರಾಜಕೀಯ ಸಮಾರಂಭವನ್ನು ಹೊರತುಪಡಿಸಿ ಧಾರ್ಮಿಕವಾಗಲಿ, ಸಾಮಾಜಿಕವಾಗಲಿ, ಶೈಕ್ಷಣಿಕವಾಗಲಿ ಅಂಥ ಕಾರ್ಯಕ್ರಮ ಇದ್ದರೂ ಕೂಡ ಜಗದ್ಗುರುಗಳು ಅವಕಾಶ ಇತ್ತು ಅಂದರೆ ಖಂಡಿತವಾಗಿ ನಾವು ಪಾಲ್ಗೊಳ್ತೇವೆ. ಅದರ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಭಕ್ತ ಸಮುದಾಯಕ್ಕೆ
ಸೇರಿದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಸರ್ವರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಶರಣರು ಮತ್ತು ನಿಮ್ಮೆಲ್ಲರ ಕುಲದೈವ ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಸಮಾರೋಪ ಮಂಗಲ ಸಮಾರಂಭಕ್ಕೆ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭಯ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.